ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಹರ್ಷಣ್ಣ, ಅಧ್ಯಕ್ಷರನ್ನು ಹೇಳೋದಕ್ಕಿಂತ ಅಣ್ಣ ಅಂತ ಹೇಳೋದೇ ಒಂಥರ ಖುಷಿ ಅನ್ನಿಸ್ತದೆ. ಸೊ ಹರ್ಷಣ್ಣ, ಸುಧೀರ್ ಸರ್, ದಾಮೋದರ್ ಸರ್, ಮೇಡಮ್, ಹಾಗೆ ಪ್ರದೀಪ್ ಸರ್, ನಿತಿನ್ ಅವರು, ಸೊ ಎಲ್ಲರಿಗೂ ಮೊದಲನೇದಾಗಿ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಯಾಕೆ ಇವತ್ತು ಫಸ್ಟ್ ಟೈಮ್ ನರ್ವಸ್ನೆಸ್ ಫೀಲ್ ಆಗ್ತಾ ಉಂಟು. ಸೊ ನಾನು ಲೆಕ್ಚರರ್ ಆಗಿದ್ದವನು, 9.5 ವರ್ಷ ಭುವನೇಂದ್ರ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೆ. ಸೊ ಹಾಗಾಗಿ ನನಗೆ ನರ್ವಸ್ನೆಸ್ ಅನ್ನೋದು ಬರೋದಿಲ್ಲ. ಸ್ಟೂಡೆಂಟ್ಸನ್ನು ನೋಡಿದ ಕೂಡಲೇ ಅಥವಾ ಆಡಿಯನ್ಸನ್ನು ನೋಡಿದ ಕೂಡಲೇ ನರ್ವಸ್ನೆಸ್ ಅನ್ನೋದು ಕಮ್ಮಿ, ಆದರೆ ಯಾಕೋ ಅನ್ನಿಸ್ತಾ ಉಂಟು. ಫಸ್ಟ್ ಇದಕ್ಕೆ ಯಾಕಂತ ಹೇಳಿದರೆ, ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಉದ್ಘಾಟನೆ ಅಂದರೆ ದೀಪ ಬೆಳಗಿಸಿದ್ದು ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಸೊ ಹೇಳುವಾಗ ಇದೊಂದು ರೀತಿಯ ಜವಾಬ್ದಾರಿ ನನ್ನ ಮೇಲೆ. ಅದೇ ರೀತಿ ನಮ್ಮನ್ನು ನೋಡ್ತಾರೆ, ಬೇರೆಯವರು ನೋಡ್ತಾರೆ ಅನ್ನೋದು ಇನ್ನೊಂದು ಕಡೆಯಿಂದ ಎಕ್ಸ್ಟ್ರಾ ಜವಾಬ್ದಾರಿ. ಈಗ ನಾನು ಏನು ಕೆಲಸ ಮಾಡಿದರೂ ಕೂಡ ಇನ್ನೊಬ್ಬರು ನೋಡ್ತಾರೆ ಹೇಳುವಾಗ ನನಗೂ ಒಂದು ರೀತಿಯ ಹೆದರಿಕೆ ಇರ್ತದೆ. ಹೆದರಿಕೆ ಅನ್ನೋದಕ್ಕಿಂತ ಜವಾಬ್ದಾರಿ ಒಂದು ಪ್ಲಸ್. ಇಷ್ಟವರೆಗೆ ನಾನು ಏನು ಮಾಡ್ತಾ ಇದ್ದೆ, ಏನು ಮಾಡ್ತಾ ಇಲ್ಲ, ಅದು ಒಂದು ಲೆಕ್ಕ. ಆದರೆ ಮುಂದಿನ ಲೆಕ್ಕ ಬೇರೆ. ನಾನು ಏನು ಮಾಡ್ತೇನೆ ಬಿಡ್ತೇನೆ, ಎಲ್ಲರೂ ಒಬ್ಸರ್ವ್ ಮಾಡ್ತಾರೆ ಅನ್ನೋದು. ಈ ಕಾರ್ಯಕ್ರಮಕ್ಕೆ ಬಂದಿರೋದು ಎಷ್ಟು ಖುಷಿ ಅನ್ನಿಸ್ತಾ ಇದೆ ಹೇಳಿದರೆ, ಫಸ್ಟ್ ತುಂಬ ಸಮಯದ ನಂತರ ಒಂದು ಸ್ಟೂಡೆಂಟ್ಸ್ ಪೇರೆಂಟ್ಸ್ ಮೀಟಿಂಗನ್ನು, ಇದು ಕಾಲೇಜ್ ಲೆವೆಲಲ್ಲಿ ನಾವು ಅಡ್ರೆಸ್ ಮಾಡೋದಿತ್ತು ಕಾರ್ಯಕ್ರಮಗಳನ್ನು. ಆದರೆ ಹೊರಗೆ ಹರ್ಷಣ್ಣ, ಅದೇ ರೀತಿ ಈ ನಿಟ್ಟೆಯ ಸಂಘ ಸೇರಿ ಏನು ಮಾಡಿದ್ದೀರಿ, ಇದು ಈಗಿನ ಪ್ರೆಸೆಂಟ್ ಸಿಚುವೇಶನಿಗೆ ಅತಿ ಅಗತ್ಯ ಇರುವಂಥದ್ದು. ಬೇರೆ ಎಲ್ಲ ನಾವು ಹೊರಗೆ ಬೇರೆ ಸಮುದಾಯ ಆಗಿರ್ಬೋದು ಅಥವಾ ಹೊರಗೆ ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಅಂತ ಮಾಡೋದಕ್ಕೆ ನಾವು ಸೇರೋದು ಕಮ್ಮಿ. ನಮಗೆ ಯಾಕೆ ಒಂದು ಆದಿತ್ಯವಾರದ ದಿನ ರಜೆ ಒಂದು ಹಾಳಾಗ್ತದೆ, ನಮಗೆ ಮಧ್ಯಾಹ್ನದವರೆಗೆ ದಿನ ವೇಸ್ಟ್ ಆಗ್ತದೆ ಅನ್ನೋದು ಎಲ್ಲ ಸ್ಟೂಡೆಂಟ್ಸ್ಗಳ ಮನಸ್ಥಿತಿ, ಪೇರೆಂಟ್ಸ್ಗಳ ಮನಸ್ಥಿತಿನೂ ಕೂಡ. ನನ್ನನ್ನು ಸೇರಿಸಿ ನಾನು ಸ್ಟೂಡೆಂಟ್ ಆಗಿದ್ದ ಟೈಮಲ್ಲಿ ಇದೇ ಯೋಚನೆಗಳಿತ್ತು. ಕ್ಲಾಸ್ ಮಾಡುವಾಗ ಫಸ್ಟ್ ಎಲ್ಲರೂ ಖುಷಿಯಲ್ಲಿ ಕೂತ್ಕೋಬೇಕು. ಬಲವಂತದಲ್ಲಿ ಕೂತ್ರೆ ಯಾರೂ ಕೇಳೋದಿಲ್ಲ. ಫಸ್ಟ್ ನೀವು ಖುಷಿಯಾಗಿದ್ದೀರಾ? ಸೊ ನಾವಿಲ್ಲಿ ಮಾತಾಡುವವರು ಎದುರಲ್ಲಿ ಖುಷಿಯಲ್ಲಿರ್ತೇವೆ. ಯಾಕೋ ಮುಖನ ಬೇಜಾರಲ್ಲಿ ಇಟ್ಕೊಂಡ್ರೆ ಇಲ್ಲಿ ನಾವು ಮಾತಾಡಿದ್ದು ಒಂದು ರೀತಿ ಯಾಕಾದರೂ ಮಾತಾಡ್ತೇವೆ ಅನ್ನಿಸ್ತದೆ. ಸೊ ನಾನು ಇಲ್ಲಿ ಬಂದಿರೋ ಉದ್ದೇಶ, ಹರ್ಷಣ್ಣ ಅಷ್ಟು ಖುಷಿಯಾಗಿ ಯಾವತ್ತೂ ಒಂದು 2 ತಿಂಗಳ ಮುಂಚೆನೇ ಹೇಳಿದ್ದಾರೆ. ನಾನು ಅವರು ಕರೆದಿದ್ದಕ್ಕೆ ಯಾವುದೇ ಏನೇ ಇದ್ರೂ ಸಹ ನೋ ಅಂತ ಹೇಳೋ ಪ್ರಮೇಯನೇ ಇಲ್ಲ. ಅದು ನಾನು ಅವರಿಗೂ ಕೊಡುವಂಥ ಗೌರವ. ಅದು ಎಲ್ಲಿ ಯಾವ ಹೊತ್ತು ಏನು ಎಂತ ಅಂತ ನನಗೆ ಅಗತ್ಯ ಇಲ್ಲ. ಅವರು ಕರೆದ್ರೆ ನಾನು ಬರ್ತೇನೆ. ಸೊ ಇದು ನಾನು ಮತ್ತು ಅವರ ಮಧ್ಯೆ ಇರುವಂಥ ಒಂದು ಅನುಬಂಧ. ಸೊ ಯಾವತ್ತು ಲೈಫ್ ಲಾಂಗ್ ಅದು ನಾನು ನೆನಪಿಡ್ತೇನೆ. ನಾನು ಇವತ್ತು ಹೀಗಿದ್ದೇನೆ, ಮುಂದೆ ಏನಾಗ್ತೇನೆ ಅದೊಂದು ಸೆಕೆಂಡರಿ. ಸೊ ಈಗ ನಾನು ಒಂದು ಅಧಿಕಾರಿ ಆಗಿರ್ಬೋದು, ನನ್ನ ಪರ್ಸನಲ್ ಲೈಫ್ ಮತ್ತು ನನ್ನ ಈ ಪ್ರೊಫೆಷನಲ್ ಲೈಫ್ ಇದು 2 ಬೇರೆ ಬೇರೆ. ನಾನು ಈಗ ಅಧಿಕಾರಿಯಾಗಿ ಬಂದಿದ್ದೇನೆ ಅನ್ನೋದಕ್ಕಿಂತ ಒಬ್ಬ ಜಸ್ಟ್ ಅಲ್ಲಿ ವಿಜಯ್ ಕುಮಾರ್ ಮಾತ್ರ ಆಗಿ ಬಂದಿದ್ದೇನೆ ಬಿಟ್ಟರೆ ಅಲ್ಲಿ ಕೆಳಗಿರುವಂಥ ಡೆಸಿಗ್ನೇಷನಲ್ಲಿ ನಾನು ಬಂದಿಲ್ಲ. ಅದು ನನ್ನದು ಒಂದು ಜಾಬ್ ಅಷ್ಟೇ. ಅದು ನನ್ನ ಹಾಗೆ ನೀವು ಕೂಡ ಬರ್ತೀರಾ, ನೀವು ಕೂಡ ಆ ಸ್ಥಾನವನ್ನು ಪಡಿಬಹುದು, ಯಾರಿಂದಲೂ ಆಗದಿರುವಂಥದ್ದಲ್ಲ. ನಾನಿಷ್ಟು ನನ್ನಕ್ಕಿಂತ ಜಾಸ್ತಿ ನಾನು ಏನು ಮಾತಾಡ್ತೇನೆ ಅದಕ್ಕಿಂತ ಜಾಸ್ತಿ ಲೈಫಲ್ಲಿ ಅನುಭವ ಪಡೆದವರು ತುಂಬ ಜನ ಇದ್ದಾರೆ. ಸುಧೀರ್ ಸರ್ ನನ್ನ ಪ್ರಾಯಕ್ಕಿಂತ ಜಾಸ್ತಿ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ. ದಾಮೋದರ್ ಸರ್ ಒಂದು ಏಕಲವ್ಯ ದ್ರೋಣಾಚಾರ್ಯನ ಸಂಬಂಧ ಇದ್ದ ಹಾಗೆ. ಅವರಿಗೆ ನಾನು ಯಾರಂತ ಗೊತ್ತಿಲ್ಲ, ಆದರೆ ನಾನು ಅವರ ವಿಡಿಯೋಗಳನ್ನು ನೋಡಿದಷ್ಟು ಸಾಧಾರಣ ಯಾರೂ ನೋಡಲಿಕ್ಕಿಲ್ಲ. ಪ್ರತಿಯೊಂದನ್ನು ನೋಡ್ತೇನೆ ನಾನು. ಫೇಸ್ಬುಕ್ಕಲ್ಲಿ ಸಾಧಾರಣ ಯಾವಾಗಲೂ ಸ್ಕ್ರೋಲ್ ಮಾಡೋದುಂಟು, ಅದನ್ನು ಕೇಳೋದು. ಒಂದು ನಿದ್ದೆ ಬರುವ ಟೈಮಲ್ಲಿ
ನನ್ನ ಕಿವಿ ಹತ್ರ ನನ್ನ ಅಭ್ಯಾಸ ಯಾವಾಗಲೂ ಉಲ್ಟಾ. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ, ಯಾಕಂದರೆ ಮಲಗುವ ಟೈಮ್ ಲೇಟ್ ಆಗ್ತದೆ. ನಾರ್ಮಲಿ ಮೊಬೈಲನ್ನು ಉಲ್ಟಾ ಇಟ್ಟು ವಿಡಿಯೋನ ಪ್ಲೇ ಮಾಡಿ ಕೇಳ್ತಾ ಇರೋದು. ಅದು ಯಾರ ವಿಡಿಯೋಗಳು ಬಂದರೂ ನಾನು ಕೇಳ್ತೇನೆ. ಆದರೆ ಈ ಒಂದು ಏನು ನಮ್ಮ ವ್ಯಕ್ತಿತ್ವವನ್ನು ಚೇಂಜ್ ಮಾಡಲಿಕ್ಕೆ ಯಾವುದೆಲ್ಲ ಮಾತುಗಳು ಬೇಕು ಅದನ್ನು ದಾಮೋದರ್ ಶರ್ಮಾ ಅವರ ಪ್ರತಿಯೊಂದು ಆ ಮಾತುಗಳಲ್ಲಿ ಇರ್ತದೆ. ಅವರು ಹೇಳ್ತಾರೆ ಮುಂದೆ, ನಾನು ನನ್ನ ಎಕ್ಸ್ಪೀರಿಯನ್ಸನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ನಾನು ನಿಮ್ಮ ಹಾಗೇನಲ್ಲಿ ಕೂತಿದ್ದವ. ಸೊ ಇಲ್ಲಿ ಕಾರ್ಕಳದಲ್ಲಿ ಇದರಲ್ಲಿ ಹಾಲ್ನ ಹೆಸರಲ್ಲಿ ನೆಕ್ಲಾಜಿ ಹಾಲ್ನಲ್ಲಿ ಇದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್, ಅದೇ ರೀತಿ ವ್ಯಕ್ತಿತ್ವ ವಿಕಸನ ಪ್ರೋಗ್ರಾಮ್ಗಳನ್ನು ನಡೆಸ್ತಾ ಇದ್ರು. ನಾನು ಹೋಗ್ತಾ ಇದ್ದೆ ಬೆಳಿಗ್ಗಿಂದ ಮಧ್ಯಾಹ್ನದವರೆಗೆ. ಆದರೆ ಅಲ್ಲಿ ಕೂತಾಗ ಮನಸ್ಥಿತಿ ಏನು, ಯಾವಾಗ ಮುಗೀತದೋ, ಯಾವಾಗ ಸ್ಕಾಲರ್ಶಿಪ್ ಕೊಟ್ಟು ಕಳಿಸ್ತಾರೋ ಅದೇ ತಲೆಯಲ್ಲಿದ್ದದ್ದು ಬಿಟ್ಟರೆ ಮತ್ತೆ ಏನಿಲ್ಲ. ಇಷ್ಟೊಂದು ಹಣ ಕೊಟ್ಟು ಕೂಡಲೇ ಇವರು ಕೊಟ್ಟು ಕಳಿಸ್ಲಿಕ್ಕಾಗೋದಿಲ್ಲ, ಯಾಕೆ ಇಲ್ಲಿ ಕೂರಿಸಿ ನಮ್ಮನ್ನು ಒಂದು ವ್ಯಕ್ತಿತ್ವ ವಿಕಸನ ಅಂತೆ ಅದಂತೆ ಇದಂತೆ ಅಂತ ಯೋಚನೆಗಳು ಬರೋದಿತ್ತು ಆಗ. ಈಗ ಅನಿಸ್ತದೆ ಇವುಗಳೆಲ್ಲ ಯಾಕೆ ಇಂಪಾರ್ಟೆಂಟ್ ಅನ್ನೋದು. ನಮಗೆ ಮಾರ್ಗದರ್ಶನ ಕೊಡುವವರು ಯಾರು ಇರಲಿಲ್ಲ. ಮತ್ತೆ ಅಲ್ಲಿಂದ ಹೊರಗೆ ಬಂದೆ ಅಲ್ವಾ, ಆಗಬೇಕಾಗಿತ್ತು ನನಗೆ. PUC ಆದ ನಂತರ 10ನೇ ಕ್ಲಾಸ್ ಆದ ನಂತರ ಏನು ಮಾಡಬೇಕು, PUC ಆದ ನಂತರ ಏನು ಮಾಡಬೇಕು, ಡಿಗ್ರಿ ಆದ ನಂತರ ಏನು ಮಾಡಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ಆದ ನಂತರ ಏನು ಮಾಡಬೇಕು, ಎಲ್ಲೂ ಕೂಡ ಯಾರೂ ಗೈಡ್ ಮಾಡಿದವರಿಲ್ಲ. ನನ್ನ ತಂದೆ 2ನೇ ಕ್ಲಾಸ್ ಓದಿದವರು, ಅಮ್ಮ 10ನೇ ಕ್ಲಾಸ್. ಅಮ್ಮನಿಗೆ ಗೊತ್ತಿತ್ತು, ಆದರೆ ನನ್ನ ತಂದೆಗೂ ಒಂದು ಆಸೆ ಇತ್ತು, ನಾನು ಓದಿಸಬೇಕು ಮಗನನ್ನು ಅಂತ. ಆದರೆ ಒಂದು ಟಿಪಿಕಲ್ ಪೇರೆಂಟ್ಸ್ ಮೆಂಟಾಲಿಟಿ ಹೇಗೆ, ಒಂದು ಪೇರೆಂಟ್ಸ್ ಹೇಳಿದಾಗ ಅವರಿಗೆ ಹೇಳೋದು ಒಂದೇ ಮಾತು, ಹೊರಗಿನವರು, ಇತ್ತು ಓದುಂಡ ಕೆಲಸ ತಿಕ್ಕೊಂಡ ಅಂತ, ಓದಿದರೆ ಕೆಲಸ ಸಿಗ್ತದ ಅಂತ ಅದನ್ನು ನೋವಲ್ಲಿ ಮನೆಗೆ ಬಂದು ಹೇಳ್ತಾರೆ. ಓದಿದರೆ ಏನು ಸಿಗ್ತದೆ, ಈಗ ನೀವು ಕೂಡ ನಮ್ಮ ಹಾಗೇನೆ ಒಂದು ಮರದ ಕೆಲಸ ಅಥವಾ ಯಾವುದಾದ್ರೂ ಕಾಂಟ್ರಾಕ್ಟ್ ಕೆಲಸನ ಮಾಡು. ಯಾಕಂತ ಹೇಳಿದರೆ ಈಗ ಗೌರ್ಮೆಂಟಿದ್ದು ಬಿಡಿ, ಬೇರೆ ಯಾವುದಾದ್ರು ಪ್ರೈವೇಟ್ ಜಾಬ್ ಸಿಗೋದು ಕೂಡ ಕಷ್ಟ ಅನ್ನೋ ಪರಿಸ್ಥಿತಿ ಇತ್ತು. ಸೊ ಇದು ನಮ್ಮ ಪೇರೆಂಟ್ಸಿನ ತಲೆಗೆ ತುಂಬಿಸಿ ಆಗ್ತದೆ ಸಮಾಜ. ನಿಮ್ಮ ಮಕ್ಕಳು ಈಗ ನೀವು ಕೇಳಿರ್ಬೋದು, ನಮ್ಮಲ್ಲಿ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ನಾನೇ ಫಸ್ಟ್ ಓದಿ ಒಂದು ವಿದ್ಯಾರ್ಹತೆಯ ಮೇಲೆ ಒಂದು ಯಾವುದಾದ್ರೂ ಒಂದು ಪೊಸಿಷನಲ್ಲಿ ಇದ್ದೇನೆ ಹೇಳಿದರೆ ಅದು ನಾನು. ನನ್ನ ನಂತರ ಬಂದರು ನನ್ನ ತಂಗಿ ಆಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿಯಲ್ಲಿ ನಮ್ಮನ್ನು ನೋಡಿ ಬಂದರು ಬಿಟ್ಟರೆ, ಒಂದು ಅಟ್ಲೀಸ್ಟ್ ಓದಿದರೆ ಹೀಗೆ ಆಗ್ತದೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಯಾರಾದರೂ ಒಬ್ಬರು ಬೇಕು. ಅದು ನನಗೆ ಹೆಮ್ಮೆ ಇದೆ. ಆದರೆ ಒಂದು ಹೆಮ್ಮೆಗಿಂತ ಮತ್ತೊಂದು ಬರ್ತದೆ. ಅಪ್ಪ ಹೇಳೋದಿತ್ತು ಒಂದು ಮಾತು, ಏನೋ ನಾನು ಗಂಟು ಕಟ್ಟಿ ಇಟ್ಲಿಲ್ಲ ಅಂತ ನಾನು ಹೇಳ್ತೇನೆ ಯಾವಾಗಲೂ. ಒಂದು ಸಲ ಹೀಗೆ ಮನೆಯಲ್ಲಿ ಕೂತಿರುವಾಗ ನನ್ನ ಹತ್ರ ಹೇಳೋದು, ಹೀಗೆ ಒಂದು ಏನು ಆದಿತ್ಯವಾರದ ದಿನ ಸುಮ್ಮನೆ ಕೂತಿರುವಾಗ ನಾನು ಮತ್ತು ಅವರಿಬ್ಬರೇ ಇದ್ವಿ. ಹತ್ರ ಕೂತು ಮುಖ ನೋಡ್ತಿದ್ದಾರೆ. ಹತ್ರ ಕೂತು ಮಾತಾಡಲಿಕ್ಕೆ ಟಾಪಿಕ್ ಸ್ಟಾರ್ಟ್ ಮಾಡಬೇಕು, ಅವರಿಗೆ ಮುಖ ನೋಡ್ತಾ ಇದ್ದಾರೆ. ಏನು ಎಂತ ಅಂತ ನನಗೆ ಏನೋ ಅನ್ನಿಸ್ತಾ ಉಂಟು, ಏನಾದರೂ ಹೇಳಬೇಕು ಅಂತ. ಹಾಗೆ ಹೇಳೋದು, ಏನೋ ನಾನು ನಿನಗೆ ಗಂಟು ಕಟ್ಟಿರಲಿಲ್ಲ, ಬೇರೆಯವರ ಅಪ್ಪ ಅಮ್ಮನ ಹಾಗೆ ನಾನೇನು ಸ್ವತ್ತು ಆಸ್ತಿ ಸಂಪತ್ತೆಲ್ಲ ಮಾಡಿ ಕೊಡಲಿಲ್ಲ, ನನ್ನನ್ನು ನೋಡ್ಕೊಳ್ತೀಯಾ ಅಂತ. ಅದೊಂದು ಮಾತು. ಅದೊಂದು ಯಾವ ರೀತಿ ಇತ್ತು ಹೇಳಿದರೆ, ಅದು ಮಾತನ್ನು ಕೇಳೋದಕ್ಕಿಂತ ಒಂಥರ ಏನು ಬೇರೆ ಒಂದು 2 ಪೆಟ್ಟು ಕೊಟ್ಟರೂ ಬೇಜಾರಾಗೋದಿಲ್ಲ. ಆ ಮಾತು ಹೇಳಿದಾಗ ಒಂದು ರೀತಿ ನೋವು ಅನ್ನಿಸ್ತದೆ. ಅಂದರೆ ಅಪ್ಪ ಅಮ್ಮನಿಗೆ ನಾವು ಆಸ್ತಿ ಸಂಪತ್ತು ಮಾಡಿಟ್ಟವರು ಮಾತ್ರ ಮಕ್ಕಳು ಅಪ್ಪ ಅಮ್ಮನನ್ನು ನೋಡ್ತಾರೆ ಅನ್ನೋದು ಇದು ಅವರ ಮಾತಲ್ಲ. ಇದು ಯಾರ ಮಾತು? ಹೊರಗಿನವ್ರದ್ದು. ಅವರ ತಲೆಗೆ ಬರುವುದಲ್ಲ. ಫಸ್ಟ್ ಬರೋದು ಯಾವುದು? ಓದಿದರೆ ಕೆಲಸ ಸಿಗ್ತದಾ? ಇದು ಯಾರಿಂದ ಬಂದದ್ದು? ಹೊರಗಿನವರಿಂದ. ಎರಡನೇದು, ಈಗ ಓದಿದ ಮಕ್ಕಳೆಲ್ಲ ಅಪ್ಪ ಅಮ್ಮನನ್ನು ನೋಡ್ಕೊಳ್ತಾರಾ? ಇದು ಎರಡನೇ ಮಾತು. ಇದು ಇಷ್ಟು ಕೊಂಕು ಮಾತುಗಳು ಯಾಕೆ ಬರ್ತವೆ? ನಮಗೆ ತಡಿಲಿಕ್ಕಾಗೋದಿಲ್ಲ. ಬೇರೆಯವರ ಒಂದು ಶ್ರೇಯಸ್ಸನ್ನು ನಾವು ತಡಿಲಿಕ್ಕಾಗೋದಿಲ್ಲ. ನಮ್ಮದು ಏನಾದರೂ ಪರವಾಗಿಲ್ಲ, ಆದರೆ ಬೇರೆಯವರು ಒಳ್ಳೆ ಆಗಬಾರ್ದು. ಇದು ಕೊಂಕು ಮಾತುಗಳು ನಮ್ಮ ಸೊಸೈಟಿಯಲ್ಲಿ ಉಂಟು. ಈ ಎಲ್ಲ ಕೊಂಕು ಮಾತುಗಳು ಅದನ್ನು ಮೆಟ್ಟಿ ನಿಲ್ಲಬೇಕಿದ್ರೆ ಇಂಥ ಕಾರ್ಯಕ್ರಮಗಳು ಇಂಪಾರ್ಟೆಂಟ್.
ನಮಗೆ ಮಾರ್ಗದರ್ಶನ ಬೇಕು. ನಾನು ಈಗ ಇಲ್ಲಿದ್ದೇನೆ, ಮುಂದೆ ಏನಾಗ್ತದೆ ಹೋಗ್ತದೆ, ಪ್ರತಿಯೊಂದಕ್ಕೂ ಕೂಡ ಯಾರಾದರೂ ನಮಗೆ ಮಾರ್ಗದರ್ಶನ ಮಾಡುವವರು ಯಾರಾದರೂ ಇದ್ದರೆ ಆಗ ನಾವು ನಡಿತೇವೆ. ನಮ್ಮ ಜೊತೆ ಬೇರೆಯವರನ್ನು ಕೂಡ ಕೈ ಜೋಡಿಸ್ಕೊಂಡು ನಡೆಸ್ತಾ ಹೋಗ್ತೇವೆ. ಸೊ ಇದು ನನ್ನ ಲೈಫಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದ ಥಿಂಗ್ಸ್ಗಳು. ನಾನು ಲೆಕ್ಚರಿಂಗಿಗೂ ಬರಲಿಲ್ಲ, ಖಾಲಿ ಕಲಿತಾ ಇದ್ದ ಟೈಮ್ ಅದು. ಕಲಿತಾ ಇದ್ದ ನಂತರ ಜಾಬಿಗೆ ಸೇರಿದೆ ಲೆಕ್ಚರಿಂಗಲ್ಲಿ, ಬೋನೆನ್ನ ಕಾಲೇಜಲ್ಲಿ ಸೇರಿದ ನಂತರ ಒಂದಿತ್ತು ಆಸೆ, ನನಗೆ IAS ಮಾಡ್ಕೋಬೇಕು ಅಂತ ಆಸೆ, ತುಂಬ ಆಸೆ ಇತ್ತು ಮುಂಚೆಯಿಂದಲೂ. ಫಸ್ಟ್ ಇನಿಷಿಯಲ್ ಹೇಳೋದಾದರೆ ಆಗಬೇಕು, ಆ ಗೌರವ ನನಗೆ ಸಿಗಬೇಕು ಅಂತ. ಇದಕ್ಕೆ ಸೇರುವ ಉದ್ದೇಶ ಹೇಳಿದರೆ ನನಗೆ ಫಸ್ಟ್ ಡೇಯಿಂದ ಅರ್ನಿಂಗ್ಸ್ ಬೇಕಾಗಿತ್ತು. ನಾನು ನನ್ನ ಪೇರೆಂಟ್ಸ್ನ ಮೇಲೆ ಯಾವುದೇ ಒಂದು ಡಿಪೆಂಡೆನ್ಸಿ ಇಲ್ಲದೆ ಓದಬೇಕಿದ್ರೆ ನನಗೆ ಅದಕ್ಕೊಂದು ಟೈಮ್ ಬೇಕು, ಅದೇ ರೀತಿ ನನಗೆ ಹಣನೂ ಬೇಕಾಗಿತ್ತು, ಮೆಟೀರಿಯಲ್ಸ್ಗಳನ್ನು. ನನಗೆ ಅದಕ್ಕೆ ಸ್ಟ್ರೈಟ್ ಅವೇ ಕೋಚಿಂಗಿಗೆ ಹೋಗಿ ನಾನು ಅದನ್ನು ಓದುವಂಥ ನಮಗೆ ಅಷ್ಟು ಬ್ಯಾಕಪ್ ಇರಲಿಲ್ಲ ಫಿನಾನ್ಷಿಯಲಿ. ಹಾಗಾಗಿ ಲೆಕ್ಚರಿಂಗಲ್ಲಿ ಹೇಗೆ ನಾನು ಕೆಲಸ ಮಾಡಿದ ಕೂಡಲೇ ಇಮಿಡಿಯೇಟ್ ಸಂಬಳ ಸಿಗ್ತದೆ ಅನ್ನೋ ಇದರಲ್ಲಿ ಸ್ಟಾರ್ಟ್ ಮಾಡಿದೆ. ನಂದು ಆಸೆ ಇದ್ದದ್ದು 1-2 ವರ್ಷ ಕೆಲಸ ಮಾಡೋದು. ಆನಂತರ 1 ವರ್ಷ 6 ತಿಂಗಳಾಗುವಾಗ ಅದು ಕೂಡ ಚೇಂಜ್ ಆಗಿತ್ತು. ನನ್ನ ಫ್ರೆಂಡ್ ಒಬ್ಬ ದುಬೈಗೆ ಹೋಗಿದ್ದ, ನನ್ನ ಕ್ಲೋಸೆಸ್ಟ್ ಫ್ರೆಂಡ್. ಅವನು ಹೇಳಿದ್ದ, ನಾನೆಲ್ಲ ನಿನಗೆ ವ್ಯವಸ್ಥೆ ಮಾಡ್ತೇನೆ, ನೀನು ದುಬೈಗೆ ಬಾ ಅಂತ. ಇಲ್ಲಿ ಒಳ್ಳೆ ಸಂಬಳ ಸಿಗ್ತದೆ, ಹೋಗುವ ಬಾ ನೀನು ಕೂಡ ಅಂತ. 1 ವರ್ಷ ಎಂಡ್ ಆಗಿ ಆ ಸ್ಟೂಡೆಂಟ್ಸಿಗೆ ರಜೆ ಸಿಗ್ತದೆ, ಎಕ್ಸಾಮಿಗೆ ರಜೆ ಸಿಕ್ಕಿ ಶುಕ್ರವಾರ ಲಾಸ್ಟ್ ವರ್ಕಿಂಗ್ ಡೇ, ಆದಿತ್ಯವಾರ ಒಂದಿತ್ತು, ಸಂಡೇ ಆಯಿತು, ಮಂಡೇ ನನ್ನ ತಂದೆ ಇಲ್ಲ. ಕೆಲಸ ಸಿಕ್ಕಿ 1 ವರ್ಷ ಆಗಿ ರಜೆ ಸಿಕ್ಕಿ 1 ದಿನ ಇದ್ದರೂ ಅದರ ನೆಕ್ಸ್ಟ್ ಇಲ್ಲ. ಅದು ಕನಸು ಹೇಗಿತ್ತು ಹೇಳಿದರೆ, ನನಗೆ ಅವರನ್ನು ಕೆಲಸ ಮಾಡಿಸದೆ ಮನೆಯಲ್ಲಿ ಕೂತ್ಕೊಳ್ಳಿಸಿ ಆ ಮಾತು ಹಿಂದೆ ಹೇಳಿದ್ರಲ್ವ, ನಾನು ಅವರ ಏನೆಲ್ಲ ಆಸೆಗಳಿತ್ತು ಅದನ್ನು ಆ ಟೈಮಲ್ಲಿ ಇದು ಮಾಡಿದ್ದೇನೆ. ಆದರೂ ಸಹ ಒಂದು ಬೇಜಾರು ಹೇಳಿದರೆ ಈಗ ಇಲ್ಲ ಅಂತ, ಅಂದರೆ ಒಂದು ಕೂತು ತಿನ್ನುವ ಟೈಮಲ್ಲಿ ಅವರಿಲ್ಲ ಅನ್ನೋ ಬೇಜಾರಿದೆ, ಈಗಲೂ ಇದೆ. ನಾನು ಗಾಡಿಯಲ್ಲಿ ಹತ್ತುವಾಗ ಯಾವಾಗಲೂ ಕಣ್ಣಲ್ಲೊಮ್ಮೆ ಫುಲ್ ನೀರು ತುಂಬಿಕೊಳ್ತದೆ. ಉದ್ದೇಶ ಏನು? ಅಪ್ಪ ನೋಡಬೇಕಿತ್ತು, ಅಮ್ಮ ನೋಡ್ತಾರೆ, ಈಗ ಮಗ ಈ ರೀತಿ ಇದ್ದಾನೆ, ಖುಷಿ ಪಡ್ತಾರೆ. ಆದರೆ ನನಗೆ ಇಬ್ಬರು ಇದ್ದು ಆ ನೋವುಗಳನ್ನು ಈ ಹಿಂದೆ ಕೇಳಿದ್ರಲ್ವ, ಅದಕ್ಕೆ ಉತ್ತರಗಳಿವು. ಮಕ್ಕಳು ಅಪ್ಪ ಅಮ್ಮನನ್ನು ಚಂದದಲ್ಲಿ ನೋಡ್ಕೊಳ್ತಾರೆ, ಅದೇ ರೀತಿ ಓದಿದ್ರೆ ಕೆಲಸ ಸಿಗ್ತದೆ ಅನ್ನೋದು ಅದು ಆನ್ಸರ್ ಬೇಕಾಗಿತ್ತು. ಇದು ಹೊರಗಿನವರಾದರೆ ನಮ್ಮ ಫ್ಯಾಮಿಲಿಯಲ್ಲೂ ಇರ್ತಾರೆ. ಫ್ಯಾಮಿಲಿಯಲ್ಲಿ ಹೇಗೆ ಅದೊಂದು ತಾತ್ಸಾರ ಮಾಡುವಂಥದ್ದು, ಹೇಗೆ ಕರೆಕ್ಟ್ ನಿಮಗೆ ನೋವಾಗುವಾಗೇ ಮಾತಾಡುವಂಥ ಒಂದು ಮಾತುಗಳು ಬಂದೇ ಬರ್ತದೆ. ಅದೇ ಒನ್ಸ್ ಅಗೇನ್ ಅದೇ ಮಾತು, ಒಂದು ಮಗೆದಾದ ಮಲ್ಪುನು, ಮಗ ಎಂತ ಮಾಡೋದು, ಮಗಳೆಂತ ಮಾಡೋದು, ಹೌದಾ? ಅದೇ ಒಂದಿತ್ತು, ಅದನ್ನು ಈ ಓಪನ್ ವೇದಿಕೆಯಲ್ಲಿ ಹೇಳುವ ಇದು ಬೇಡ. ಯಾಕೆಂತ ಹೇಳಿದರೆ ಅದು ಯಾವ ರೀತಿ ಇನ್ಸಲ್ಟ್ ಮಾಡ್ತಾರೆ ಹೇಳಿದರೆ ಅದನ್ನು ನಾವು ಹೊರಗೆ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಆ ರೀತಿ ಅದಷ್ಟು ಬೇಜಾರುಗಳು ನಿಮ್ಮ ಎಲ್ರಿಗೂ ಪೇರೆಂಟ್ಸ್ಗಳಿಗೆ ಆಗ್ತದೆ. ಆ ಉದ್ದೇಶಕ್ಕೆ ಇದು ಒಂದು ಒಳ್ಳೆಯ ಪ್ರೋಗ್ರಾಮ್. ಪೇರೆಂಟ್ಸ್ಗಳು ಅದೇ ರೀತಿ ಸ್ಟೂಡೆಂಟ್ಸ್ ಒಟ್ಟು ಸೇರಿ ಬಂದಿದ್ದೀರಿ. ಇಲ್ಲಿ ನಿಮಗೆ ಮಾತ್ರ ಅಲ್ಲ, ನನಗೂ ಆಗಿದೆ, ಎಲ್ರಿಗೂ, ಎಲ್ಲ ಪೇರೆಂಟ್ಸ್ಗಳಿಗೂ ಆಗ್ತದೆ, ಪೋಷಕರಿಗೆ ಅದೇ ರೀತಿ ಮಕ್ಕಳಿಗೆ ಇವುಗಳೆಲ್ಲ ಸಮಸ್ಯೆಗಳು ಬರುವಂಥದ್ದೇ, ಒಂದು ಕೊಂಕು ಮಾತುಗಳು ಬರುವಂಥದ್ದೇ. ಆದರೆ ನಿಮ್ಮಿಂದ ಅವರಿಗೆ ಬಾಯಿ ಮಾತಲ್ಲಿ ಉತ್ತರ ಬೇಡ, ಮಾಡಿ ತೋರಿಸ್ಬೇಕಿದ್ರೆ ಇಲ್ಲಿ ಕರೆಕ್ಟ್ ನಿಮಗೆ ಅವುಗಳ ಬಗ್ಗೆ ಮಾರ್ಗದರ್ಶನ ಕೊಡುವವರಿದ್ದಾರೆ. ಯಾವ ಸಮಸ್ಯೆಗಳಿಗೆ ಪರಿಹಾರ ಆಗಿರ್ಬೋದು, ಅಥವಾ ನೀವು ಮುಂದೆ ಎಜುಕೇಷನ್ ಯಾವ ದಾರಿಯಲ್ಲಿ ಸಾಗಬೇಕು, ಅದೇ ರೀತಿ ವ್ಯಕ್ತಿತ್ವ ಹೇಗೆ ನೀವು ಮುಂದೆ ನಿಮ್ಮ ಲೈಫಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ರಿಸೋರ್ಸ್ ಪರ್ಸನ್ಸ್ಗಳು ಹರ್ಷಣ್ಣ ಐಡೆಂಟಿಫೈ ಮಾಡಿ ವೇದಿಕೆಯಲ್ಲಿ ಕೂರಿಸಿದ್ದಾರೆ. ಅವರಿಂದ ಕೇಳ್ತೀರಾ, ಅದರ ಉಪಯೋಗವನ್ನು ನೀವು ಪಡೀರಿ. ನಿಮಗೆ ಅನ್ನಿಸ್ಬೋದು ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೇನೆ ಹಾಗೆ ಹೀಗೆ ಅಂತ. ಆದರೆ ನಿಮಗೆ ಮತ್ತು ನನಗಿರುವಂಥ ಡಿಫ್ರೆನ್ಸ್ ಇಷ್ಟೇ, ನಿಮಗಿಂತ 1-2 ಪೇಜ್ ನಿಮ್ಮಕ್ಕಿಂತ ಸ್ವಲ್ಪ 1 ವಾರ ಮುಂಚೆ ಓದಿದ್ದೇನೆ ಅಷ್ಟೇ. ಅರ್ಥ ಆಯ್ತಾ ಡಿಫ್ರೆನ್ಸ್? ಅಲ್ಲಿ ಕೆಳಗಿದೆಯಲ್ವ, ಯೋಜನಾ ನಿರ್ದೇಶಕರು,
ಅಲ್ಲಿ ಜಿಲ್ಲಾ ಲೆಕ್ಕಾಧಿಕಾರಿ ಅಂತ. ಅದಕ್ಕೆ ಮತ್ತೆ ನಿಮಗೆ ಇರುವಂಥ ಡಿಫ್ರೆನ್ಸ್ ಇಷ್ಟೇ, ಏನು, ನೀವು 2 ಪೇಜ್ ಕಮ್ಮಿ ಓದಿದ್ದೀರಿ 1 ವಾರ ಮುಂಚೆ, ನಾನು 1 ವಾರ ಬೇಗ ಓದಿದ್ದೇನೆ ಅಷ್ಟೇ. ನೀವು ಓದ್ತೀರಿ, ನೀವು ಇಲ್ಲಿ ಬರ್ತೀರಿ ಅಷ್ಟೇ. ಅದರಲ್ಲಿ ದೊಡ್ಡಸ್ತಿಕೆ ಅಥವಾ ತಲೆ ಮೇಲೆ ಬರೋದು ಏನಿಲ್ಲ. ನೀವು ನಾನು ಫಸ್ಟ್ ಡೇ ಏನು ಇಲ್ಲದಾಗ ಹೇಗಿದ್ನೋ ಈಗಲೂ ಹಾಗೆ ಇದ್ದೇನೆ. ಅನಿಸ್ತದೆ, ನಾನು ಕೆಲವೊಮ್ಮೆ ರಿಸ್ಟ್ರಿಕ್ಟ್ ಮಾಡೋದು ಮಾತು ಯಾಕೆ ಹೇಳಿದರೆ, ನಾನು ಯಾರಾದರೂ ನನ್ನ ಹತ್ರ ಪ್ರೀತಿಯಲ್ಲಿ ಬಂದರೆ ನನ್ನಷ್ಟು ಮಾತಾಡೋರು ಯಾರೂ ಇಲ್ಲ, ನಾನು ಜಾಸ್ತಿ ಮಾತಾಡ್ತೇನೆ. ಆದರೆ ನನ್ನೊಂದಿದೆ, ನಾನು ಫಸ್ಟ್ ಹೋಗಿ ಮಾತಾಡೋದಿಲ್ಲ, ಫಸ್ಟ್ ನಗ್ತೇನೆ ನಾನು. ಆದರೆ ಅವರಾಗಿ ಬಂದರೆ ನನ್ನಷ್ಟು ಮಾತು ಯಾರೂ ಮಾತಾಡೋದಿಲ್ಲ, ಅಷ್ಟು ಮಾತಾಡ್ತೇನೆ ನಾನು. ಸೊ ಹಾಗೆ ನನ್ನ ಏನು ಈ ಹಿಂದೆ ಏನು ಇಲ್ಲದಾಗ, 0 ಇದ್ದಾಗ ಹೇಗಿದ್ನೋ ಈಗಲೂ ಹಾಗೆ ಇದ್ದೇನೆ. ಅಧಿಕಾರ ಅಥವಾ ಯಾವುದೇ ಒಂದು ಶಾಶ್ವತ ಅಲ್ಲ. ಇವತ್ತು ನಾನಿದ್ದೇನೆ, ಬೇರೆಯವರು ಬರ್ತಾರೆ, ನಾನು ಹಾಗೆ ಹೀಗೆ, ನಂದು ಹಾಗುಂಟು ಹೀಗುಂಟು, ಆ ದೊಡ್ಡಸ್ತಿಕೆ ಬೇಡ. ನಿಮಗೂ ಕೂಡ ಹೇಳೋದು, ನೀವು ಓದ್ತೀರಿ, ಡಿಗ್ರಿ ಪಡಿತೀರಿ, ಡಿಗ್ರಿ ನಿಮಗೆ ಒಂದು ಎಡಿಷನ್ ಮಾತ್ರ, ಮೈ ಮೇಲಿನ ಡ್ರೆಸ್ಸು, ಇದು ಯಾರೂ ಕೂಡ ಹಾಕ್ಕೋಬೋದು. ಇದನ್ನು ನಿಮ್ಮದು ವ್ಯಕ್ತಿತ್ವ ಉಂಟಲ್ವ, ಮಾತು ಉಂಟಲ್ವ, ನಿಮ್ಮ ನಗು ಉಂಟಲ್ವ. ನಾನು ನೋಡಿದ್ದು ಹೇಳೋದು, ಈ ಓದಿದ್ದು ಕೂಡಲೇ ತಲೆಗೆ ಏನು ಹತ್ಕೊಳ್ತದೆ, ನಾನು ಇಂಜಿನಿಯರ್, ನಾನು ಡಾಕ್ಟರ್, ನಾನು ಆಫೀಸರ್, ನಾನು ಹಾಗೆ ಹೀಗೆ, ಅದು ಟೆಂಪರರಿ ಮಾತ್ರ. ನೀವು ಈ ಗೌರ್ಮೆಂಟ್ ಸರ್ವಿಸಿಗೆ ಬಂದಾಗ ಅಥವಾ ನೀವು ಯಾವುದೇ ಒಂದು ನೋಡಿ, ನಮಗೆ ಸರ್ವಿಸ್ ಮಾಡಲಿಕ್ಕಿರುವಂಥದ್ದು 60 ವರ್ಷ. ನಾನು 60 ವರ್ಷದಲ್ಲಿ ಏನು ಮಾಡ್ತೇನೆ, ಗುಡ್ಡೆ ಹಾಕ್ತೇನೆ, ಆಸೆ ಸಂಪಾದನೆ ಮಾಡ್ತೇನೆ, ಅದಲ್ಲ. 60 ವರ್ಷ ಕಂಪ್ಲೀಟ್ ಮಾಡಿ 61 ವರ್ಷದ ಫಸ್ಟ್ ದಿನ ಇದೆಯಲ್ವ, ನಾನು ಮನೆಯಿಂದ ನಡ್ಕೊಂಡು ಹೋಗುವಾಗ ಯಾರಾದರೂ ಬಂದು ನನ್ನ ಹತ್ರ ಚಂದದಲ್ಲಿ ಮಾತಾಡ್ತಾರೆ ಹೇಳಿದರೆ, ಅದು ನಾನು 60 ವರ್ಷದ ಟೈಮಲ್ಲಿ ಏನು ಒಳ್ಳೆಯದು ಮಾಡಿದ್ದೇನೆ, ಆಫೀಸರ್ ಆಗಿ ಅಲ್ಲ, ಒಬ್ಬ ವ್ಯಕ್ತಿಯಾಗಿ ನಾನು ಏನು ಮಾತಾಡ್ತೇನೆ ಅಥವಾ ಬೇರೆಯವರಿಗೆ ಯಾವ ಖುಷಿಯನ್ನು ಕೊಟ್ಟಿರ್ತೇನೆ ನನ್ನ ಹತ್ರ ಬಂದವ್ರ ಹತ್ರ. ನಾನು ಹೇಳೋದುಂಟು, ನನ್ನ ಹತ್ರ ಬರೋರ ಹತ್ರ ವೈಬ್ಸ್ ಮ್ಯಾಚ್ ಆಗಬೇಕು ಅಂತ. ಸೊ ಪ್ರತಿಯೊಬ್ಬರ ಹತ್ರ ವೈಬ್ಸ್ ಹೇಗೆ ಹೇಳಿದರೆ, ಪಾಸಿಟಿವ್ ವೈಬ್ಸ್. ಅಂದರೆ ನನ್ನ ಹತ್ರ ಯಾರು ಬರ್ತಾರೆ ಅಥವಾ ನನ್ನ ಸುತ್ತಮುತ್ತ ಯಾರಿರ್ತಾರೆ ಅವ್ರ ಹತ್ರ ನಾನು ಮಾತಾಡಬೇಕಿದ್ರೆ ಒಂದು ಸಲ ಮಾತಾಡ್ತೇನೆ, ನಾನು ಸೆಕೆಂಡ್ ಟೈಮ್ ಮಾತಾಡಬೇಕಿದ್ರೆ ಆ ಒಳ್ಳೆತನ ಅವ್ರದ್ದು ಅಟ್ರ್ಯಾಕ್ಟ್ ಆಗಬೇಕು, ನಂದು ಕೂಡ ಅವರಿಗೆ ಅಟ್ರ್ಯಾಕ್ಟ್ ಆಗಬೇಕು. ಆಗ ಮಾತ್ರ ನಾನು ಆ ಸಂಬಂಧವನ್ನು ಮುಂದುವರಿಸ್ತೇನೆ. ಇಲ್ಲದೇ ಇದ್ದರೆ ಮಾತಾಡೋದಿಲ್ಲ ನಾನು. ಹೌದಾ, ಹಾಂ, ನೀವು ಅಲ್ಲಿ ಚೆನ್ನಾಗಿರಿ, ನಾನು ಇಲ್ಲಿ ಚೆನ್ನಾಗಿರ್ತೇನೆ, ಇಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೇನೆ. ಇದು ನೀವು ಕೂಡ ಪಾಲಿಸಿ. ಅದೇ ರೀತಿ ಮುಂದೆ ಫ್ರೆಂಡ್ಶಿಪ್ನ ಬಗ್ಗೆ ಬಂದಾಗ ನನ್ನ ತಂದೆದು ಒಂದು ಕೋಟ್, ಅವರು ಅಂದರೆ ಅದೇ ರೀತಿ ಒಂದಿನ ಕೂತಿರುವಾಗ ಹೇಳ್ತಾ ಇದ್ರು, ಅದೇ ಸೇಮ್ ಅಭ್ಯಾಸ ಅವರಿಗೆ. ಮಾತು ಶುರು ಮಾಡೋ ಮುಂಚೆ ಮುಖ ನೋಡೋದು, ಕೆಳಗೆ ನೋಡೋದು, ದಾರಿ ನೋಡೋದು, ಹಾಗೆ ಅದು ಗೊತ್ತಾಗ್ತದೆ ಯಾವುದಕ್ಕೋ ಪೀಟಿಗೆ ಆಗ್ತಿದ್ದಾರೆ ಅಂತ, ಮಾತಾಡಬೇಕು ಅಂತ. ಯಾಕೆ ಅಂತ ಹೇಳಿದರೆ, ನೋಡ್ತಾ ಇದ್ದಾರೆ, ನೋಡಿ ಹೇಳೋದು. ಇದು ನನಗೆ ಅದರಲ್ಲಿ ನಾಚಿಕೆ ಇಲ್ಲ. ಯಾಕಂತ ಹೇಳಿದರೆ ನನಗೆ ಯಾವುದೇ ವ್ಯಸನಗಳು ಅಭ್ಯಾಸ ಇಲ್ಲ, ದುಶ್ಚಟಗಳು, ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಆದರೆ ಅವರು ಒಂದು ಸಲ ಕೂತು ಹೀಗೆ ನೋಡ್ತಾ ಇದ್ದಾರೆ, ಮುಖ ಶುರು ಮಾಡಿದರು, ನಿಂದು ಇದು ಲಿಪ್ಸಿ ಯಾಕೆ ಕಪ್ಪು ಅಂತ, ತುಟಿ ಯಾಕೆ ಕಪ್ಪು ಅಂತ, ನೀನು ಸಿಗರೇಟ್ ಸೇದ್ತೀಯಾ ಅಂತ ಕಾಲೇಜಿಗೆ ಹೋಗುವಾಗ ಶುರು ಮಾಡಿದರು. ಇಲ್ಲ, ನಿಮ್ಗೆ ಯಾರು ಹೇಳಿದ್ದು, ಮತ್ತೆ ತುಟಿ ಕಪ್ಪು ಉಂಟಲ್ಲ, ಸಿಗರೇಟ್ ಸೇದಿದ್ರೆ ಅದು ತುಟಿ ಕಪ್ಪಾಗ್ತದಲ್ಲ ಅಂತ ಶುರು ಮಾಡಿದರು. ಹೌದಾ, ನನಗೆ ಜೋರು ನಗ್ಲಿಕ್ಕೆ ಬಂತು. ಹಾಗಿದ್ರೆ ನೀವು ನನ್ನ ಜೊತೆ ಬನ್ನಿ, ನನ್ನ ಹಿಂದೆ ನೋಡಿ ಅಂತ. ನೋಡಿ ಅಂತ ಹೇಳಿದ ಕೂಡಲೇ ನಾನೇನು ಮಾಡಿದೆ, ಮತ್ತೆ ಏನು ಹೇಳಲಿಕ್ಕೆ ಹೋಗಲಿಲ್ಲ, ಅಷ್ಟೇ. ಹೇಳಿದ ನಂತರ ಅಲ್ಲಿ ಮುಗೀತು. ಅವರ ಡೌಟ್ ತಲೆಯಲ್ಲಿ ಇದ್ದದ್ದು. ಮತ್ತು ಅವತ್ತಿಂದ ನನಗೊಂದು ಜವಾಬ್ದಾರಿ ಹೇಗೆ ಹೇಳಿದರೆ, ನಾನು ಎಲ್ಲಿ ಹೋದರೂ ಕೂಡ ಫಸ್ಟ್ ಹೇಳೋದು ಅಪ್ಪನಿಗಾಗಲಿ ಅಮ್ಮನಿಗಾಗಲಿ, ನಾನು ಇಂಥ ಕಡೆ ಫ್ರೆಂಡ್ಸಿನ ಜೊತೆ ಹೋಗ್ತಾ ಇದ್ದೇನೆ, ಅವರಿಗೆ ಅದು ಬೇಕು. ಬಿಟ್ಟರೆ ನಾನು ಹೋಗಿ ಬರುವಾಗ ಯಾವುದೇ ಬಾರ್ನ ಒಳಗಡೆ ಹೋದರೂ ಅಥವಾ ಯಾರ ಫ್ರೆಂಡ್ಸ್ ಜೊತೆನೂ ಹೋದರೂ ನಾನು ಏನೂ ಮಾಡೋದಿಲ್ಲ ಅಂತ ಅವ್ರಿಗೆ ಗೊತ್ತುಂಟು. ಅದು ನಂಬಿಕೆ ನಾನು ಉಳಿಸ್ಕೊಂಡಿರುವಂಥದ್ದು. ಆ ತಂದೆ ಅವತ್ತು ಕೇಳಿದ್ರಲ್ವ, ನನಗೆ ಬೈಲಿಲ್ಲ ಅವರು, ತಂದೆ ನನಗೆ ಬೈಲಿಲ್ಲ, ಅವರು ಕೇಳಿದ ರೀತಿ ಹಾಗಿತ್ತು, ಸೇರ್ತೀಯಾ ನೀನು ಅಂತ. ಅದರ ಅರ್ಥ ಏನು ಕೇಳಬೇಕಾಗಿತ್ತು. ಈಗ ಬೇರೆಯವರಾಗಿದ್ದರೆ ಏನು, ನೀನು ಸಿಗರೇಟ್ ಸೇರ್ತೀಯ ಹಾಗೆ ಹೀಗೆ ಅಂತ ಬೈಬೋದಿತ್ತು ಅವರಿಗೆ. ಅವರು ಕೇಳಿದ ರೀತಿಯಲ್ಲಿ ನನಗೆ ಅದು ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕಿದರು. ಯಾವಾಗ PUC ಯಲ್ಲಿರುವಾಗ. ಅಂದರೆ ಕೆಲವು ಕಾಲೇಜಿಗೆ ಹೋದಾಗ ಮಕ್ಕಳು ಹಾಳಾಗ್ತಾರೆ ಅನ್ನೋದು ತಲೆಯಲ್ಲಿ ಇರ್ತದೆ ಅವ್ರದ್ದು. ಹೇಳಿರ್ತಾರೆ ಅವರ ಸುತ್ತಮುತ್ತ,
ಇರ್ನ ಮಗೆ ಪೋಯಿ ಕೈರ್ದು ತತ್ತೆ ಅಂತ ಹೇಳುದು. ನಿಮ್ಮ ಮಗ ಕೈಯಿಂದ ತಪ್ಪಿದ, ಅಲ್ಲಿ ಬೇಡದ್ದೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಜೊತೆ ಸೇರಿ ಎಲ್ಲ ಅಭ್ಯಾಸಗಳು ಹಾಳಾಗ್ತದೆ ಅಂತ. ಅದು ಕೇಳಿ ಬಂದು ಹೇಳಿದ ರೀತಿ ನನಗೆ ಇಷ್ಟ ಆಯಿತು. ಇದು ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನು ಮಾತಾಡಿಸುವ ರೀತಿ ಆಗಬೇಕು ಅಂತ. ಬೈಯೋದಲ್ಲ, ಅವರಿಗೆ ಒಂದು ಹೇಗೆ ಹೇಳಿದರೆ ಕಿರಿಕಿರಿ ಅನ್ನಿಸ್ಬಾರ್ದು. ಈಗ ನನಗೆ ನನ್ನ ಅಮ್ಮ ಹೇಳುವ ಈಗಲೂ ಅನ್ನಿಸ್ತದೆ, ಕೆಲವು ಕಿರಿಕಿರಿ ಅನ್ನಿಸ್ತದೆ. ಕಿರಿಕಿರಿಗೆ ಹೇಳುವಾಗ ಒಂದು ಸಲ ಹೇಳ್ಬೇಕು, ಈಗಲೂ ಮುಂಚೆ ಬಿಡಿ, ಈಗಲೂ ಹೇಳ್ತಾರೆ. ಒಂದು ಸಲ ಹೇಳುವಾಗ ಏನು ಕಿರಿಕಿರಿ ಆಗೋದಿಲ್ಲ, ಎರಡನೇ ಸಲ ಹೇಳುವಾಗ ಸ್ಟೂಡೆಂಟ್ಸಿಗೆ ಗೊತ್ತು, ಪಿತ್ತ ನೆತ್ತಿಗೆ ಇರ್ತದಲ್ವ. ಪಿತ್ತ ನೆತ್ತಿಗೆ ಇರೋದು ಯಾಕೆ? ಇದಕ್ಕೆ. ಸೊ ಸ್ವಲ್ಪ ನನ್ನನ್ನು ಸೇರಿಸಿ ಹೇಳೋದು, ಪಿತ್ತ ನೆತ್ತಿಗೆ ಏರದ ಹಾಗೆ ನಾವು ನೋಡ್ಕೋಬೇಕು ಅಲ್ವಾ. ಸೊ ಹಾಗೆ ಬುದ್ಧಿವಾದ ಹೇಳುವಾಗ ಸರಿ ತಪ್ಪುಗಳನ್ನು ನಾವು ತಿಳ್ಕೋಬೇಕು. ಫ್ರೆಂಡ್ಶಿಪ್ ಮಾಡುವಾಗಲೂ ಹಾಗೇನೆ ನಾವು ನಮ್ಮಕ್ಕಿಂತ ಒಂದು ಸ್ಟೆಪ್ ಮೇಲಿನ ಯೋಗ್ಯತೆ ಇರುವವರನ್ನು ಅಥವಾ ಒಳ್ಳೆ ಏನು ಯೋಚನೆ ಯೋಗ್ಯತೆ ಇರುವವರನ್ನು ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಅಂದರೆ ಒಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡುವಂಥದ್ದು, ಯಾವಾಗಲೂ ನೋಡಿದ್ರು ಬೇರೆಯವರ ಬಗ್ಗೆ ತೆಗಳೋದೆ, ಅಂಥವರ ಫ್ರೆಂಡ್ಶಿಪ್ ಬೇಡ ನಮಗೆ. ನಾವು ಏನಿದ್ರು ಕೂಡ ಅವರ ಹಾಗೆ ಆಗದೇ ಇರ್ಬೋದು, ಬಟ್ ಅವರ ರೀತಿ ಯೋಚನೆಗಳು ನಮಗೆ ಬರಲಿ ಅಂತ ಅಂಥವ್ರ ಫ್ರೆಂಡ್ಶಿಪ್ ಮಾಡಿ. ಅಲ್ಲಿ ಪ್ರಾಯ ಇಂಪಾರ್ಟೆಂಟ್ ಆಗೋದಿಲ್ಲ, ನಿಮ್ಮಕ್ಕಿಂತ ಸಣ್ಣವರು ಆಗ್ತದೆ, ನಿಮ್ಮ ಈಕ್ವಲ್ ಏಜ್ ಅವರು ಆಗ್ತದೆ, ಅಥವಾ ನಿಮ್ಮಕ್ಕಿಂತ ದೊಡ್ಡವರು ಆಗ್ತದೆ. ಫ್ರೆಂಡ್ಶಿಪ್ ಅಂಥವ್ರನ್ನು ಮಾಡ್ಕೊಳ್ಳಿ, ಅಂಥವ್ರ ಫ್ರೆಂಡ್ಶಿಪ್ ಇರಲಿ ನಿಮ್ಮ ಹತ್ರ. ಅದರಿಂದ ಏನಾಗ್ತದೆ, ನೀವು ಬೆಳಿತೀರ, ನಿಮ್ಮ ಯೋಚನೆಗಳು ಬೆಳೀತದೆ. ಅದರಿಂದ ಏನಾಗ್ತದೆ, ನೀವು ಕೆಟ್ಟದರ ಕಡೆ ನಿಮ್ಮ ಗಮನ ಹೋಗೋದಿಲ್ಲ. ಇದು ಫ್ರೆಂಡ್ಶಿಪ್. ಮತ್ತು ಇನ್ನೊಂದು, ಇದು ವೆರಿ ಇಂಪಾರ್ಟೆಂಟ್ ಪೇರೆಂಟ್ಸ್ಗಳಿಗೆ. ನೀವು ಮಕ್ಕಳು ಅಥವಾ ಯಾರೇ, ನೀವು ಮನೆಯಿಂದ ಬೆಳಿಗ್ಗೆ ಹೊರಡುವಾಗ, ಮನೆಗೆ ಬರುವಾಗ ಆ ಒಂದು ಖುಷಿಯ ವಾತಾವರಣ ಇರಬೇಕು. ಏನೇ ಕಿರಿಕಿರಿ ಇರ್ಬೋದು, ನೀವು ಅದಕ್ಕಿಂತ ನಂತರ ಬೈರಿ. ಮನೆಗೆ ಬರುವಾಗ, ಸಂಜೆ ಕೆಲಸದಿಂದ ಬರುವಾಗ, ಕಾಲೇಜಿಂದ ಬರುವಾಗ ಮಕ್ಕಳನ್ನು ಖುಷಿಯಾಗಿ ಸ್ವಾಗತಿಸಿ, ಅವರಿಗೆ ಒಳ್ಳೆ ಊಟ ಕೊಡಿ, ತಿಂಡಿ ಕೊಡಿ, ಎಲ್ಲ ಕೊಡಿ. ಏನೇ ಸಿಟ್ಟಿದ್ರೂ ಅದು ಮತ್ತೆ ಒಮ್ಮೆ ಸೆಟಲ್ ಡೌನ್ ಆಗಲಿ. ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಚಂದದಲ್ಲಿ ಅವರನ್ನು ಕಳಿಸಿ, ಬೆಳಿಗ್ಗೆ ತಿಂಡಿನೋ ಅಥವಾ ಕರೆಕ್ಟ್ ಏನು ಬೇಕು ಬೆಳಿಗ್ಗೆ ಬೇಕಾದ್ದನ್ನು ಮಾಡಿ. ಬೆಳಿಗ್ಗೆ ಕಿರಿಕಿರಿ ಅಥವಾ ಏನು ಒಂದು ಕೆಟ್ಟ ಮಾತುಗಳು ಬಾರದ ಹಾಗೆ ನೋಡ್ಕೊಳ್ಳಿ. ಇದು ಯಾಕಂತ ಹೇಳಿದರೆ, ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ನಿಮ್ಮ ಮೂಡ್ ಯಾವ ರೀತಿ ಇರ್ತದೆ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದು ಇಡೀ ನಿಮ್ಮ ದಿನವನ್ನು ಹಾಳು ಮಾಡ್ತದೆ. ಅದೇ ರೀತಿ ಮನೆಗೆ ಹಿಂದೆ ಬರುವಾಗನೂ ಹಾಗೇನೆ ಸ್ವಲ್ಪ ಅವರನ್ನು ಇಡೀ ದಿನ ಏನೇನೋ ಆಗಿರ್ತದೆ ಯೋಚನೆಗಳು, ಅವುಗಳೆಲ್ಲ ಸ್ವಲ್ಪ ಸೆಟ್ರೈಟ್ ಆಗಿ ಎಲ್ಲ ಸ್ವಲ್ಪ ಅವರಿಗೆ ಸಮಾಧಾನ ಆಗುವ ರೀತಿ ಅವ್ರ ಹತ್ರ ವ್ಯವಹರಿಸಿ. ಇದೆಲ್ಲ ನಿಮ್ಮ ಒಂದು ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ನ ಮಧ್ಯೆ ಇರಬೇಕಾದಂಥ ಒಂದು ನೋಡಬೇಕಾದಂಥ ಥಿಂಗ್ಸ್ಗಳು. ಇನ್ನು ಮುಂದೆ ಎಲ್ಲ ಥಿಂಗ್ಸ್ಗಳನ್ನು ಹೇಳ್ತಾರೆ. ಇನ್ನೊಂದು ಕೊನೆಯದಾಗಿ ನನ್ನ ಸ್ಟಡಿಯ ಜರ್ನಿಯ ಬಗ್ಗೆ ಅದನ್ನು ಹೇಳದೆ ನಾನು ನಿಲ್ಲಿಸುವ ಹಾಗಿಲ್ಲ. ಇಷ್ಟವರೆಗೆ ನಾನು ಹೇಳಿದ್ದು ನಾನು ನನ್ನ ಲೈಫಲ್ಲಿ ಕಂಡುಕೊಂಡದ್ದು, ನಾನು ಅನುಭವಿಸಿದ್ದು. ಅದೇ ರೀತಿ ಪೇರೆಂಟ್ಸ್ ಮತ್ತು ನನ್ನ ಮಧ್ಯೆ, ಅಪ್ಪ ಅಮ್ಮನ ಮಧ್ಯೆ ನನ್ನ ಹತ್ರ ನಾನು ಹೊಂದ್ಕೊಂಡು ಹೋಗಿದ್ದೇನೆ, ಅದರ ಬಗ್ಗೆ ಮುಂದೆನೂ ಕೂಡ. ಈಗ ಈ ಜರ್ನಿಯ ಬಗ್ಗೆ, KS ಜರ್ನಿಯ ಬಗ್ಗೆ ಹೇಳೋದಾದರೆ, ನಾನು 2013ರಲ್ಲಿ ಟೀಚಿಂಗಿಗೆ ಸೇರಿದೆ. ಹಾಗೆ ಹೇಳಿದೆ, ನನ್ನ ಫಿನಾನ್ಷಿಯಲ್ ಸ್ಟೇಟಸ್ ಅಷ್ಟು ಸರಿಯಾಗಿರಲಿಲ್ಲ, ಆದರೆ ಕನಸಿತ್ತು ಮಾಡಬೇಕು ಅಂತ. ಸ್ಲೋಲಿ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸ್ಟಾರ್ಟ್ ಮಾಡಿ ಅದು ಕಂಟಿನ್ಯೂಸ್ ಬೇಕು. ಸ್ಟಡಿ ಕಂಟಿನ್ಯೂಸ್ ಆಗಿ ಓದಿದರೆ ಮಾತ್ರ ಯಾವುದನ್ನು ಮಾಡಲಿಕ್ಕಾಗೋದಿಲ್ಲ. ಈಗ ನಿಮ್ಮದು ಕೂಡ ಸೆಮಿಸ್ಟರ್ ಇರ್ಬೋದು, ಆ್ಯನ್ಯುವಲ್ ಸ್ಕೀಮ್ ಇರ್ಬೋದು. ನೀವು ಓದುವಾಗ ಏನು ಮಾಡ್ತೀರಾ, ಸ್ವಲ್ಪ ಓದ್ತೀರಾ, ಬಿಡ್ತೀರಾ. ಕಂಟಿನ್ಯೂಸ್ ಪ್ರಾಕ್ಟೀಸ್ ಬೇಕು. ಈಗ ನೋಡಿ, ಒಂದು ವಾರದ ನೀವು ಶೆಡ್ಯೂಲ್ ಇದಕ್ಕೆ ಬಂದಾಗ ನೀವು ಅದನ್ನು ನಿಮ್ಮ ಅಕಾಡೆಮಿಕ್ಸಿಗೆ ಹೇಗೆ ಹಾಕ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನಾನು ಒಂದು ವಾರದ ಶೆಡ್ಯೂಲನ್ನು ಮಾಡ್ತಾಯಿದ್ದೆ. ಒಂದು ವಾರ ಹೇಳಿದರೆ 7 ದಿನ ಅಲ್ವಾ, ಕರೆಕ್ಟ್ ಅಲ್ವಾ? 7 ದಿನ. 4 ದಿನ ನಾನು ಹೊಸ ಸಬ್ಜೆಕ್ಟನ್ನು ಓದೋದು, ಹೊಸ ಟಾಪಿಕ್ಸ್ಗಳನ್ನು ಓದೋದು, ಬೆಳಿಗ್ಗೆಯಿಂದ ಸಂಜೆವರೆಗೆ. ನನ್ನ ಟೈಮಿಂಗ್ ಯಾವ ರೀತಿ ಬೇಕೋ ಆ ರೀತಿ ನಾನು ಅಡ್ಜಸ್ಟ್ ಮಾಡ್ತೇನೆ. ನನ್ನ ಟೈಮಿಂಗ್ ಬೇರೆ ರೀತಿ ಇರ್ಬೋದು, ನಿಮ್ಮ ಟೈಮಿಂಗ್ ಬೇರೆ. ನನಗೆ ಕಂಟಿನ್ಯೂಸ್ ಓದಲಿಕ್ಕಾಗೋದಿಲ್ಲ, ಗಂಟೆಗಟ್ಟಲೆ ಕೂತ್ಕೊಂಡು ಓದಲಿಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ 1 hour 2 hour ಅಲ್ಲಿ ನಿಲ್ಲಿಸ್ತೇನೆ. ಒಂದು ಅರ್ಧ ಗಂಟೆ ನನ್ನ ಆ ಟಾಪಿಕನ್ನು ಬಿಟ್ಟು ಒಂದು ಮೊಬೈಲ್ ನೋಡೋದು ಅಥವಾ ಏನೋ ಒಂದು ಆಟ ಆಡೋದು ಅಥವಾ ಆ ರೀತಿ ಮಾಡ್ತಾಯಿದ್ದೆ. ಸ್ವಲ್ಪ ನನಗೆ ಬೆವರು ಬೇಕು. ಒಂದು ಆಟ ಆಡೋದು ಏನಾದರೂ ಮಾಡಿದ ಕೂಡಲೇ ನೆಕ್ಸ್ಟ್ ನಾನು ಬಂದು ಪುನಃ ಓದ್ತೇನೆ. ಸೊ 1 hour 2 hour ಮಿನಿಮಮ್ 1 hour.
ಒಂದು ಆ ರೀತಿ ಹವರ್ಸ್ನ ಟಾರ್ಗೆಟ್ ಇಟ್ಕೊಳ್ಬೋದು. ಅಥವಾ ಬುಕ್ಕಲ್ಲಿ ಪೇಜಸ್ ಇರ್ತದೆ, ಕರೆಕ್ಟಾ? ನೀವು ರ್ಯಾಂಡಮ್ ಒಂದು 10 ಪೇಜನ್ನು ಇಟ್ಕೊಳ್ಳಿ, 10 ಪೇಜಿನ ಟಾರ್ಗೆಟ್ ಇಟ್ಕೊಳ್ಳಿ, ಇದನ್ನು ಮುಗಿಸಿಯೇ ನಾನು ಹೇಳೋದು, ಅದು ಬಿಟ್ಟು ನಾನು ಹೇಳೋದಿಲ್ಲ. 1 ಗಂಟೆ ಅಥವಾ ಗಂಟೆ ಹೇಳಿದರೆ ಕೆಲವೊಮ್ಮೆ ಏನಾಗ್ತದೆ, ಒಂದೇ ಪೇಜನ್ನು ಇಟ್ಕೊಂಡು 1 ಗಂಟೆ ಓದೋದಲ್ಲ. ಸೊ ನನಗೆ ಪ್ರೊಡಕ್ಟಿವ್ ಹವರ್ ಬೇಕದು 1 ಗಂಟೆ ಅಥವಾ 2 ಗಂಟೆ. ಅದೇ ರೀತಿ ಪೇಜ್ಗಳನ್ನು ಟಾರ್ಗೆಟ್ ಇಟ್ಕೊಂಡು ಓದಬೇಕು. ಇದು ನಾನು ಮಾಡ್ತಾಯಿದ್ದೆ. ನಾನು 2 ಮಾಡ್ತಾಯಿದ್ದೆ. ನಾನು ಇದನ್ನು ಮುಗಿಸಿ ಹೇಳೋದು ಕೆಲವೊಮ್ಮೆ ಆಗ್ತಿರ್ಲಿಲ್ಲ, ಅದು 2 ಗಂಟೆ ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಅಥವಾ ಪೇಜ್ ಫುಲ್ಲು ಕಂಟಿನ್ಯೂ ಆಗಿ ಓದಲಿಕ್ಕೆ ಆಗ್ತಿರ್ಲಿಲ್ಲ. ಆಗ ಬ್ರೇಕ್ ತಗೊಂಡು ಪುನಃ ಬಂದು ಓದ್ತಾ ಇದ್ದೆ. ಬಟ್ ಹಠ ಇತ್ತು, ಒಂದು ದಿನಕ್ಕೆ ನಂದು ಮುಗಿಸ್ಬೇಕಿಷ್ಟೇ. ನಿಮಗೆ ಸಬ್ಜೆಕ್ಟ್ ಓದುವಾಗ ಅಲ್ಲಿ ನನಗೆ ಆಲ್ಮೋಸ್ಟ್ 7 ಸಬ್ಜೆಕ್ಟ್ ಇತ್ತು. 7 ಸಬ್ಜೆಕ್ಟ್ ಹೇಳುವಾಗ ನೀವು ಒಂದು ಬುಕ್ಕಲ್ಲಿ ಸೆಮಿಸ್ಟರಲ್ಲಿ ಸಿಕ್ಕಿದಾಗೆ ಒಂದೇ ಕಡೆ ಎಲ್ಲ ಸಿಗೋದಿಲ್ಲ. ನೋಟ್ಸ್ ಮಾಡಿದಾಗ ಒಂದೇ ನಮಗೆ ಲೆಕ್ಚರರ್ ಎಲ್ಲ ಕೊಡ್ತಾರೆ, ಎಲ್ಲ ಡಿಕ್ಟೇಟ್ ಮಾಡ್ತಾರೆ, ಆ ರೀತಿ ಇಲ್ಲ. ಎಲ್ಲೆಲ್ಲಿಂದಲೂ ಹುಡುಕಿ, ಎಲ್ಲೆಲ್ಲಿಂದ ಯಾರೆಲ್ಲೋ ಕೇಳಿಕೊಂಡು ಅದನ್ನು ಒಟ್ಟು ಸೇರಿಸಿ ಓದ್ತಾ ಇದ್ದದ್ದು. ಸೊ ಆ ರೀತಿ ಶೆಡ್ಯೂಲ್. ಸೊ 4 ದಿನ ಹೊಸ ಟಾಪಿಕ್ಗಳನ್ನು ಓದ್ತಾ ಇದ್ದೆ, ಮುಂದಿನ 3 ದಿನ ರಿವಿಷನ್ ಅಷ್ಟೇ. ನಾನು ಹಿಂದೆ 4 ದಿನ ಏನು ಓದಿದ್ನೋ ಅದನ್ನು ರಿವಿಷನ್ ಮಾಡ್ತಾ ಓದ್ತಾ ಇದ್ದೆ, ಬಿಟ್ಟರೆ ಮತ್ತೆ ಏನು ಎಕ್ಸ್ಟ್ರಾ ಎಫರ್ಟ್ ಹಾಕ್ತಿರ್ಲಿಲ್ಲ. ಬಟ್ 4 ದಿನ ಓದಿದ್ದನ್ನು 3 ದಿನ ರಿವಿಷನ್, ಇದು ನೆನ್ಪಿಡಿ. ಯಾಕೆ? ಇದು ನಾನು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟ ಹಾಗೆ ಇಲ್ಲಿಂದ ಓದಿ ಬಿಡೋದಲ್ಲ. ಸೊ ಅದನ್ನು ನಾನು ಯಾವ ರೀತಿ ಕೇಳಿದರೂ ಕೂಡ, ಕ್ವಶನ್ ಯಾವ ರೀತಿ ಕೇಳ್ತಾರೆ ಹೇಳಿದರೆ, ಯಾವುದೋ ಒಂದು ಎಕ್ಸಾಂಪಲ್, ನೀನು ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದು ಕೇಳ್ತಾರೆ, ಸರಿಯಾ? ಯಾಕೆ ಬಂದು ನಾನು ಯಾವ ರೀತಿಯೂ ಬರಿಬೋದು. ನನಗೆ ಪುರ್ಸೋತಿತ್ತು, ನಾನು ಬಂದೆ. ನನಗೆ ಆದಿತ್ಯವಾರ, ಸೊ ಮನೆಯಲ್ಲಿ ಯಾರಿರಲಿಲ್ಲ, ಟೈಮ್ ಪಾಸ್ ಆಗಬೇಕಿತ್ತು, ಅದು ಆನ್ಸರ್ ಆಗ್ತದೆ. ಆದರೆ ನಾನು ಬರೆಯುವ ರೀತಿ ಮುಂದಿನ ವ್ಯಾಲ್ಯೂವರ್ ಯಾರಿದ್ದಾನೆ ಅವನಿಗೆ ಸಮಜಾಯಿಷಿ ಕೊಡುವ ಹಾಗಿರಬೇಕು. ಹೇಗೆ? ನಾನು ಈ ಕಾರ್ಯಕ್ರಮದಿಂದ ಬಂದು ನನಗೆ ಏನು ಸಿಕ್ಕಿತ್ತು ಅದು ಬೇಕು, ಅದನ್ನು ಮುಂದಾಲೋಚನೆ ಮಾಡಿ ಬರೆಯುವಂಥ ಕೆಪಾಸಿಟಿ ನನಗೆ ಬರಬೇಕು. ಅಂದರೆ ಸಮಯೋಚಿತ ಉತ್ತರಗಳು ಅಂತ ಇರ್ತದಲ್ವ, ನಿಮಗೆ ಡೈರೆಕ್ಟ್ ಕ್ವಶನ್ಸ್ಗಳಲ್ಲ, ಇಂಡೈರೆಕ್ಟ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹಾಗೆ ಸಿಲೆಬಸಲ್ಲಿ ಕೇಳಿದಾಗಲ್ಲ. ಸೊ ಈ ರೀತಿ ಇರ್ತಾಯಿತ್ತು. ಸೊ 4 + 3 ಇದು ಕಾಂಬಿನೇಷನ್ ನಂದು. ನಿಮಗೆ ಬೇಕಿದ್ರೆ ತಿರುಗಾಡಿ ಏನು ಬೇಕಿದ್ರು ಮಾಡಿ, ಆದರೆ ಅದನ್ನು ಆ ಶೆಡ್ಯೂಲ್ನ ಒಳಗಡೆ. ಆದರೆ ಇದರಲ್ಲಿ ತುಂಬ ಸ್ಯಾಕ್ರಿಫೈಸಸ್ ಬರ್ತದೆ. ಫಂಕ್ಷನ್ಸ್ಗಳು ಅಟೆಂಡ್ ಆಗ್ತಿರ್ಲಿಲ್ಲ, ಅಥವಾ ಸುತ್ತಾಡೋದು ಇರಲಿಲ್ಲ, ಮೊಬೈಲ್ ಯೂಸೇಜ್ ಇರಲಿಲ್ಲ. ಎಷ್ಟು ಬೇಕಷ್ಟೇ ಓದ್ತೇನೆ, ಬಿಡ್ತೇನೆ. ಅಲ್ಲಿ ನೆಕ್ಸ್ಟ್ ಸ್ವಲ್ಪ ನನ್ನ ಮೈಂಡ್ ಚೇಂಜ್ ಆಗಲಿಕ್ಕೋಸ್ಕರ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳಿ ಮಾತ್ರ ಮೊಬೈಲ್ ಆಗಿರ್ಬೋದು ಅಥವಾ ಬೇರೆ ಥಿಂಗ್ಸ್ಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದ ಬಿಟ್ಟರೆ ಏನಿಲ್ಲ. ಸೊ ಇದು ಪ್ರಿಪ್ರೇಷನ್. ನೆಕ್ಸ್ಟ್ ಅಲ್ಲಿ 3 ಸ್ಟೇಜ್ ಇರ್ತದೆ. ಪ್ರಿಲಿಮಿನರಿ, ಮೇನ್ಸ್, ಇಂಟರ್ವ್ಯೂ. ಪ್ರಿಲಿಮ್ಸಲ್ಲಿ ಗೊತ್ತಿತ್ತು, ಶಿವಮೊಗ್ಗದಲ್ಲಿತ್ತು, ಹೋಗಿ ಬರೆದೆ. ಆದರೆ ನನಗೆ ಅಲ್ಲಿ ಭಯಂಕರ ಕಾನ್ಫಿಡೆನ್ಸ್, ನಾನು ಇದು ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದ್ದೆ. ಯಾಕೆಂತ ಹೇಳಿದರೆ ನನಗೆ ಗೊತ್ತಿತ್ತು, ನಾನು ಬರೆದೆ, ಇದು ಪಾಸ್ ಆಗ್ತದೆ ಅಂತ ಕಾನ್ಫಿಡೆನ್ಸ್ ಇತ್ತು. ಮೇನ್ಸ್ ಓದಿದೆ, ಬರೆದೆ. ಬೆಂಗಳೂರಲ್ಲಿತ್ತು, ಅದನ್ನು ಓದಿದೆ, ಬರೆದೆ, ಬಂದೆ. 2020ರಲ್ಲಿ ಬರೆದಿರೋದು ಮೇನ್ಸ್ ಎಕ್ಸಾಮ್. 2 ವರ್ಷ ಏನು ಸುದ್ದಿ ಇಲ್ಲ. ಅಂದರೆ 2022ಕ್ಕೆ ಇಂಟರ್ವ್ಯೂ ಕಾಲ್ ಫಾರ್ ಬಂತು. ಅಲ್ಲಿವರೆಗೆ ಯಾವುದೇ ಹೆದರಿಕೆ ಇರಲಿಲ್ಲ. ಪ್ರಿಲಿಮ್ಸಲ್ಲಿ ಹೋದರೂ ಪರವಾಗಿಲ್ಲ, ಮೇನ್ಸಲ್ಲಿ ಹೋದರೂ ಪರವಾಗಿರಲಿಲ್ಲ. ಮೇನ್ಸಲ್ಲಿ ಕ್ಲಿಯರಾಗಿ ಇಂಟರ್ವ್ಯೂಗೆ ಹೋಗುವ ಸ್ಟೇಜ್ 1 ತಿಂಗಳಿತ್ತು. ಇದು ರಿಸಲ್ಟ್ ಅನೌನ್ಸ್ ಆದ ಡೇಟ್ ಮತ್ತು ಇಂಟರ್ವ್ಯೂ. ಆ 1 ತಿಂಗಳು ಅನುಭವಿಸಿದ ನೋವು, ಸ್ಟ್ರೆಸ್ ಯಾರಿಗೂ ಬೇಡ. ನನಗೆ ಆಗ ಫ್ರೆಂಡ್ಸ್ ಯಾರು, ಅದೇ ಹಿತಶತ್ರುಗಳು ಯಾರು, ಎಲ್ರಿಗೊಂದು ಕ್ಯಾಟಗರೈಸ್ ಮಾಡೋದಾದರೆ ಎಲ್ಲರೂ ಬಂದು ಮಾತಾಡ್ಸೋದು. ಕ್ಲಿಯರ್ ಆಯಿತಾ, ಇನ್ನು ಇಂಟರ್ವ್ಯೂವಲ್ಲಿ ಹಣ ಕೇಳಿದರೆ ಎಂತ ಮಾಡ್ತೀ ಅಂತ ಬಂದರು ಅಲ್ಲಿಗೆ. ಅಲ್ಲಿವರೆಗೆ ಯಾರು ನನ್ನನ್ನು ಕೇಳ್ತಾನೂ ಇರಲಿಲ್ಲ, ಮಾತಾಡಿಸ್ತಾನೂ ಇರಲಿಲ್ಲ. ಅಲ್ಲಿ ಹಣ ಕೇಳಿದರೆ ಎಂತ ಮಾಡ್ತೀ ಶುರು. ಎಷ್ಟು ಇದಕ್ಕೆ ನಿಮ್ಮ ಪೋಸ್ಟಿಗೆಲ್ಲ ಎಷ್ಟು 1 ಕೋಟಿ ಮೇಲೆ ಇರ್ಬೋದಾ, 2 ಕೋಟಿ ಇರ್ಬೋದಾ, ಎಂತ ಮಾಡ್ತೀವಿ, ನಿಮಗೆ ಅಷ್ಟು ಉಂಟಾ, ವ್ಯವಸ್ಥೆ ಮಾಡ್ಬೋದಾ? ಅದು ಬಿಟ್ಟರೆ ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಆಗ್ತದೆ ಅನ್ನೋದು ಹೇಳೋರು ಯಾರೂ ಇರಲಿಲ್ಲ. ಅಥವಾ ನಿಮಗೆ ಯಾವುದಾದ್ರೂ ಗೈಡೆನ್ಸ್ ಬೇಕಾ, ನಿಮ್ಗೆ ಯಾರ ಹತ್ರ ಆದರೂ ಮಾತಾಡಿಸ್ಬೇಕಾ, ಅದಕ್ಕೆ ಈ ಪ್ರೋಗ್ರಾಮ್ಗಳು ಬೇಕು ಅನ್ನೋದು. ಆ 1 ತಿಂಗಳಲ್ಲಿ ನೋವಿತ್ತಲ್ವ ನಂದು, ಆ ಮೆಂಟಲ್ ಸ್ಟೆಬಿಲಿಟಿಯನ್ನು ಕಾಪಾಡಲಿಕ್ಕೆ ಇಂಥ ಪ್ರೋಗ್ರಾಮ್ಗಳು ವೆರಿ ಇಂಪಾರ್ಟೆಂಟ್. ಇವತ್ತು ಬರ್ತಾರೆ ನೋಡಿ, ಈಗ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೀರಿ, ಮುಂದೆ 1 ದಿನ ನೀವು ಬಂದು ಇಲ್ಲಿ ನಿಲ್ಲಬಹುದು. ಆಗ ಈ ಮಾತನ್ನು ನೆನ್ಪಿಡಿ, ಇಲ್ಲಿ ಕೂತಿದ್ದಾರೆ ನೋಡಿ, ಇವ್ರ ಹತ್ರ ಯಾರ ಹತ್ರ ಆದರೂ ನೀವು ಗೈಡೆನ್ಸನ್ನು ಕೇಳ್ತೀರ. ಹೀಗೆ ನನ್ನ ಲೈಫಲ್ಲಿ ನಾನು ಅದನ್ನು ಪ್ರತಿ ಸಲ ಕೋಟ್ ಮಾಡ್ತೇನೆ. ನನ್ನ ಗೈಡ್, ಫಿಲಾಸಫರ್, ಫ್ರೆಂಡ್
ಪರಮೇಶ್ವರ್ ಸರ್ ಅಂತ, ನಾನು ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಓದಿದ್ದು. ನಾನು ಅವರಿಗೆ ಒಂದೇ ಕಾಲ್ ಹಾಕಿದ್ದು, 1 ಗಂಟೆ ಮಾತಾಡಿದ್ದೇನೆ. 1 ಗಂಟೆ ಮಾತಾಡಿದ್ದಕ್ಕಿಂತ ಅತ್ತಿದ್ದೇ ಜಾಸ್ತಿ. ನಾನು ಏನು ಮಾಡ್ತೇನೆ, ಯಾರೂ ಕೂಡ, ಯಾರಂದರೆ ನನ್ನ ಪೇರೆಂಟ್ಸ್ ಮನೆಯವರನ್ನು ಬಿಟ್ಟು ಯಾರೂ ಸಪೋರ್ಟ್ ಮಾಡಿದಿಲ್ಲ ಎಕ್ಸೆಪ್ಟ್ ಅವರು, ಪರಮೇಶ್ವರ್ ಸರ್ ಅಂತ. ಅವರನ್ನು ನಾನು ಜೀವನ ಪರ್ಯಂತ ನೆನಪಿಡ್ತೇನೆ. ಅವರು ಹೇಳಿದ್ದು ಮಾತಿಷ್ಟೇ, ನಿನ್ನ ಹಣೆಯಲ್ಲಿ ಆ ಕೆಲಸ ನಿನಗೆ ಸಿಗ್ತದೆ ಹೇಳಿದರೆ ಅದನ್ನು ಯಾರಿಂದಲೂ ಅಥವಾ ಯಾರು ಬಂದರೂ ಕೂಡ ಏನು ಮಾಡಲಿಕ್ಕಾಗೋದಿಲ್ಲ. ನೀನು ಹೋಗು, ಇಂಟರ್ವ್ಯೂ ಕೊಡು, ಬಾ, ಮತ್ತೆ ನೀನು ಯೋಚನೆ ಮಾಡಬೇಡ, ಇಲ್ಲಿವರೆಗೆ ಏನಾದರೂ ಯೋಚನೆ ಮಾಡಿದಿಲ್ಲ ಅಲ್ವಾ, ಇನ್ನು ಹೋಗು. ಏನು ಅವರು ಕ್ವಶನ್ ಕೇಳಿದ್ದಕ್ಕೆ ಆನ್ಸರ್ ಅಲ್ಲ, ಬೇರೆ ಏನಾದರೂ ಹೊಸ್ತು ನೀನು ಇದು ಮಾಡಬೇಕಾ? ಬೇಡ, ನೀನು ಕ್ರಮದಲ್ಲಿ ಪ್ರಿಪೇರ್ ಆಗು, ಓದಿ ಹೋಗು ಅಂತ. ಇಂಟರ್ವ್ಯೂ ಬಂತು, ಇಂಟರ್ವ್ಯೂ ಡೇ. ಅದಕ್ಕಿಂತ ಮುಂಚೆ ನನಗೆ ಒಂದು ಹೊಟ್ಟೆ ಒಳಗೆ ಚಿಟ್ಟು ಓಡಾಡೋದು, ಗಡಗಡ ಹೀಗೆ, ಇಲ್ಲಿ ಬಂದಾಗ ಹೀಗೆ ಆಗ್ತದಲ್ವ, ಅದೆಲ್ಲ ಎಲ್ರಿಗೂ, ನಿಮಗೆ ಆದಾಗೆ ನನಗೂ ಆಗ್ತಿದ್ದು. ಆದರೆ ನಾನು ನನ್ನ ಮೆಂಟಲ್ ಸ್ಟೆಬಿಲಿಟಿಯನ್ನು, ಮೆಂಟಲ್ ಒಂದು ಕಾನ್ಫಿಡೆನ್ಸನ್ನು ಹೇಗೆ ಕಂಡುಕೊಳ್ತಾ ಇದ್ದೇನೆ ಹೇಳಿದರೆ, ನಾನು ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆಗೆ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡ್ತೇನೆ. ಅಂದರೆ ಜಪ ತಪ ಆಗಿರ್ಬೋದು ಅಥವಾ ಸ್ತೋತ್ರಗಳಾಗಿರ್ಬೋದು, ಅದನ್ನು ಓದ್ತಾ ಇದ್ದೆ. ನಾನು ಡೈಲಿ ಓದ್ತೇನೆ, ಈಗಲೂ ಓದ್ತೇನೆ. ನನಗೆ ಹಠ, ಅದು ಮಾಡಿದರೆ ಮಾತ್ರ ಒಂದು ದಿನದ ಸಮಾಧಾನ, ತಪ್ಪಿಸೋದಿಲ್ಲ. ನಾನು ಈಗ ಇಲ್ಲಿ ಇರ್ಬೋದು, ಹೀಗೆ ಚಂದ ಡ್ರೆಸ್ ಮಾಡಿ ಬರ್ಬೋದು, ಆದರೆ ನನ್ನನ್ನು ನೋಡಿದರೆ, ನೀವು ಬೇರೆ ಟೈಮಲ್ಲಿ ನೋಡಿದರೆ ಇವನೇನಾ ಅಂತ ಅನ್ನಿಸ್ತದೆ. ಇವನು ಮನೆಯಲ್ಲಿರುವ ಹಾಗೆ ಹೊರಗೆ, ಅಂದರೆ ಮನೆಯಲ್ಲಿ ನೋಡಿದರೆ ನಂದು ಪರಿಚಯನೇ ಆಗೋದಿಲ್ಲ, ಆ ರೀತಿಯ ಅವತಾರದಲ್ಲಿ ಇರ್ತೇನೆ. ಇಲ್ಲಿ ಮಾತ್ರ ಹೀಗಿರೋದು. ಅಲ್ಲಿ ಯಾಕೆ ಹೇಳಿದರೆ, ಆ ಮನೆಯಲ್ಲಿ ನಾನು ಇದ್ದ ರೀತಿ ಇದೆ ನೋಡಿ, ನಾನು ಇಂಟರ್ವ್ಯೂಗೆ ಹೋಗುವಾಗ ಹೆಲ್ಪ್ ಆದದ್ದು. ಅಂದರೆ ಅಲ್ಲಿ ನರ್ವಸ್ನೆಸ್ ಆಗಲಿಲ್ಲ, ನನಗೆ ಧೈರ್ಯದಲ್ಲಿದ್ದೆ. ನಾನು ಬೇರೆಯವರನ್ನು ನೋಡಿ ನಾನು ಎಷ್ಟು ಕಾಮಾಗಿದ್ದೆ ಹೇಳಿದೆ. ಇಲ್ಲಿ ನಿಲ್ಲುವಾಗ ನನಗೆ ಇದ್ದಂಥ ನರ್ವಸ್ನೆಸ್ಸು ಅಲ್ಲಿ ಇರಲಿಲ್ಲ. ಅಲ್ಲಿ ಹೋದೆ, ಆನ್ಸರ್ ಹೇಳಿದೆ, ಗೊತ್ತಿಲ್ಲ, 1-2 ಕ್ವಶನ್ಸ್ಗಳಿಗೆ ಆನ್ಸರ್ ಗೊತ್ತಿಲ್ಲ ಹೇಳಿದೆ. ಗೊತ್ತಿಲ್ಲ ಹೇಳುವಾಗ ನಂದೊಂದು, ಯಾವತ್ತು ನಾನು ಎಲ್ಲರನ್ನು ನೋಡಿ ನಗ್ತೇನೆ, ಏನದು ನಕ್ಕು ಕೂಡಲೇ ನಂದದು ಐಡೆಂಟಿಟಿ ನೋಡಿ ನಗೋದು. ಅದನ್ನು ಹೇಳಿದರು ಅಲ್ಲಿ. ಅದು ಜೀವನ ಪರ್ಯಂತ ನಾನು ಫಸ್ಟ್ ಡೇಯಿಂದಲೂ ನಾನು ಯಾರನ್ನು ನೋಡಿದರೂ ಮಾಡ್ತೇನೆ. ಇಂಟರ್ವ್ಯೂವಲ್ಲೂ ಅದೇ. ಕೊನೆಗೆ ನಾನು ಹೊರಗೆ ಬರುವಾಗ ಹೇಳಿದರು ಅವರು, 4 ಪ್ಯಾನಲಿಸ್ಟ್ ಇದ್ದರು. ಹೇಳಿದರು, ಇಂಟರ್ವ್ಯೂವಲ್ಲಿ ಸೆಲೆಕ್ಷನ್ ಆಗಿರಲಿಲ್ಲ, ಇಂಟರ್ವ್ಯೂ ಮುಗಿಸಿದ ನಂತರ ಹೇಳಿದರು, ಯು ವಿಲ್ ಬಿ ಎ ಗುಡ್ ಆಫೀಸರ್, ಯು ಹ್ಯಾವ್ ಗುಡ್ ಪರ್ಸನಾಲಿಟಿ, ನಿಮಗೆ ನಿಮ್ಮ ಸರ್ವಿಸಲ್ಲಿ ನೀವು ಒಳ್ಳೆ ರೀತಿ ಜನರನ್ನು ಹ್ಯಾಂಡಲ್ ಮಾಡ್ತೀರಾ ಅಂತ. ಆಗ ಅನ್ನಿಸ್ಲಿಲ್ಲ ಸೆಲೆಕ್ಟ್ ಆಗ್ತಾನೆ ಅಂತ. ಸೆಲೆಕ್ಟ್ ಆದ ನಂತರ ಈಗ ಸಮಾಧಾನ ಇದೆ. ನಾನು ಇಂಟರ್ವ್ಯೂಗೋಸ್ಕರ ಪ್ರಿಪೇರ್ ಮಾಡಿದಲ್ಲ, ನಾನು ಒಬ್ಬರನ್ನು ನೋಡಿ ನಗಬೇಕು, ಒಬ್ಬರ ಹತ್ರ ಚಂದದಲ್ಲಿ ಮಾತಾಡಬೇಕು, ಹೆಡ್ ವೆಯ್ಟ್ ಇಲ್ಲದೆ ಮಾತಾಡಬೇಕು, ಅಥವಾ ಯಾರ ಹತ್ರ ಹೇಗೆ ನಾನು ಹೊರಗೆ ಇದ್ದೇನೋ ಇಂಟರ್ವ್ಯೂ ಅಲ್ಲಿ ಹಾಗೆ ಇದ್ದೆ. ಹೊಸದಾಗಿ ಏನು ಪ್ರಿಪೇರ್ ಆಗಲಿಲ್ಲ, ಯಾರೂ ಗೈಡೆನ್ಸ್ ಕೊಡಲಿಲ್ಲ. ಒಬ್ಬರನ್ನು ಬಿಟ್ಟು, ಪರಮೇಶ್ವರ್ ಸರ್ ಒಬ್ಬರನ್ನು ಬಿಟ್ಟು ನನಗೆ ಮಾರ್ಗದರ್ಶನ ಕೊಟ್ಟವರು ಯಾರೂ ಇಲ್ಲ. ನೀವು ಲಕ್ಕಿ, ಯು ಆರ್ ಆಲ್ ಲಕ್ಕಿ. ನಿಮಗೆ ಇಲ್ಲಿ ಪ್ರೋಗ್ರಾಮ್ ಒಂದು ಅರೇಂಜ್ ಮಾಡಿ, ಇಷ್ಟು ಗಣ್ಯರನ್ನು ಇನ್ವೈಟ್ ಮಾಡಿ ಅವರಿಂದ ನೀವು ಕೇಳುವಂಥ ನಿಮ್ಮ ಭಾಗ್ಯ, ನಿಮ್ಮ ಸೌಭಾಗ್ಯ. ಅದನ್ನು ಮಿಸ್ ಮಾಡ್ಕೋಬೇಡಿ. ಅವ್ರ ಹತ್ರ ಎಷ್ಟು ಕೇಳಲಿಕ್ಕೆ ಸಾಧ್ಯ ಉಂಟು ಅಷ್ಟು ಇದನ್ನು ಜ್ಞಾನವನ್ನು ಪಡ್ಕೊಳ್ಳಿ. ಕೀಪ್ ಯುವರ್ ಐಸ್ ಆ್ಯಂಡ್ ಇಯರ್ಸ್ ಓಪನ್. ಕಿವಿಯನ್ನು, ಕಣ್ಣನ್ನು ಕರೆಕ್ಟ್ ಓಪನ್ ಇಟ್ಟು ಕೇಳಿ. ಎಷ್ಟು ಹೇಳ್ತಾರೆ, ಡೌಟ್ ಏನಿದೆ ಎಲ್ಲವನ್ನು ಕೇಳಿಕೊಂಡು ಅವ್ರ ಹತ್ರ ಕ್ಲಾರಿಟಿ ತಗೊಳ್ಳಿ. ಯಾವುದೇ ವಿಷಯ ಆಗಿರ್ಬೋದು. ನೀವು ಹೇಳ್ಬೋದು, ಇವರು ನಮ್ಮ ಸರ್ ದಾಮೋದರ್ ಸರ್ ಅವರು ಹೇಳ್ತಾರೆ, ಆಗ ಅನ್ನಿಸ್ಬೋದು ಆಧ್ಯಾತ್ಮಿಕತೆ ನಮ್ಮ ಜೀವನಕ್ಕೆ ಯಾಕೆ ಬೇಕು ಅಂತ. ನಿಮ್ಗೆ ಗೊತ್ತಾಗ್ತದೆ, ಲೈಫಲ್ಲಿ ಒಂದು ಟೈಮ್ ಬರ್ತದೆ, ನಿಮಗೆ ಯಾರು ಇಲ್ಲ ಅನ್ನಿಸುವಾಗ ಹಿಂದೆ ನಾನಿದ್ದೇನೆ ಅಂತ ನಿಮ್ಮ ಹತ್ರ ಒಂದು ಪ್ರೆಸೆನ್ಸನ್ನು ತೋರಿಸ್ತದೆ ನೋಡಿ, ಅದು ಆಧ್ಯಾತ್ಮಿಕತೆ, ಅದು ದೇವರ ಪ್ರೆಸೆನ್ಸ್. ನಾನು ಈಗ ಇಲ್ಲಿ ನಿಂತಿದ್ದೇನೆ ಹೇಳಿದೆ, ನನ್ನ ಹಿಂದೆ ಇನ್ವಿಸಿಬಲ್ ಆಗಿ ನಾನು ನಂಬಿದ ದೇವರಿದ್ದಾರೆ. ನಾನೊಬ್ಬನೆಲ್ಲ ಇರೋದು. ಅದು ನಾನು ಯಾವ ಸ್ಟೇಜಿಗೆ ಹೋದರೂ ಹೇಳ್ತೇನೆ, ನಾನು ಇರಬಹುದು, ನಾನು ನಿಮ್ಮ ಎದುರಿಗೆ ಕಾಣಿಸ್ಬೋದು, ನನ್ನ ಮನೆಯ ದೇವರಾಗಿರ್ಬೋದು, ದೈವ ದೇವರುಗಳು. ನಾನು ಅದನ್ನು ಅವರಿಂದ ನಾನು, ನನ್ನಿಂದ ಅವರಲ್ಲ, ಅಥವಾ ನಿಮ್ಮಿಂದ ನಾನು, ನನ್ನಿಂದ ನೀವಲ್ಲ. ಸೊ ಇದು ನಾನು ಯಾವತ್ತು ನನ್ನ ಲೈಫ್ನ ಕೊನೆಯ ಉಸಿರಿರುವವರೆಗೂ ನಾನು ನೆನಪಿಡ್ತೇನೆ. ಸೊ ದೈವ ದೇವರುಗಳಿಗೆ ತಲೆ ಬಗ್ಗಿಸಿ, ಗುರು ಹಿರಿಯರಿಗೆ ತಲೆಗೆ ಬಾಗಿಸ್ಕೊಂಡು
ನಾನು ಮುಂಚೆನೂ ಇದ್ದೆ, ಮುಂದೆನೂ ಇರ್ತೇನೆ. ನಾನು ಯಾವ ಲೈಫಲ್ಲಿ ಯಾವ ಪೊಸಿಷನಿಗೆ ಹೋದರೂ ಕೂಡ ಇವತ್ತು ಯಾವ ರೀತಿ ನಿಮ್ಮ ಹತ್ರ ಮಾತಾಡ್ತಿದ್ದೇನೋ ಅದೇ ರೀತಿ ಇರ್ತೇನೆಯೋ ಕೂಡ. ಯಾವುದೇ ದೊಡ್ಡಸ್ತಿಕೆ ಇಲ್ಲದೆ ನೀವು ಯಾರು ಬಂದರೂ ಕೂಡ ಇದೇ ನಗು, ಇಲ್ಲಿ ಸ್ಟೇಜಲ್ಲಿ ಯಾವ ರೀತಿ ಮಾತಾಡ್ತಿದ್ದೇನೋ ನಿಮ್ಮ ಮುಂದೆಯೂ ಕೂಡ ಮಾತಾಡ್ತೇನೆ. ಆದರೆ ನನ್ನೊಂದು ಅಭ್ಯಾಸ ಇದೆ, ಫೋನಲ್ಲಿ ನಾನು ಕಮ್ಮಿ ಮಾತಾಡೋದು. ಫೋನಲ್ಲಿ ಕಮ್ಮಿ ಮಾತಾಡೋದು ಹೇಳಿದರೆ ಸ್ವಲ್ಪ ನನಗೆ ಈಗ ಈಗಿನ ಟೈಮಲ್ಲಿ ಅನ್ನೋನ್ ಕಾಲ್ಸ್ಗಳು ತುಂಬ ಬರ್ತವೆ. ಅದರಲ್ಲಿ ಯಾವುದು ಯಾರ್ದು ಏನು ಎಂತಂದು ಗೊತ್ತಾಗೋದಿಲ್ಲ. ಯಾರ್ದು ಅಂತ ನಮ್ಮವರು ಯಾರಾದರೂ ಅರ್ಜೆಂಟ್ ಬೇಕಿರೋ ಒಂದು 2 ಸಲ ಮಾಡ್ತಾರೆ, ಅದು ಇನ್ಸ್ಟಿಂಕ್ಟ್ ನಂದು. 1 ಸಲ ಮಾಡಿ ಇಟ್ಟರೆ ಅದರ ಅರ್ಥ ಯಾವುದೋ ಒಂದು ಕಂಪನಿಯ ಕಾಲೋ ಅಥವಾ ಯಾವುದು ಆಗಿರ್ತದೆ ಅಂತ ಸುಮ್ಮನೆ ಇರ್ತೇನೆ. 2ನೇ ಸಲ ಮಾಡಿದಾಗ ಪಿಕ್ ಮಾಡ್ತೇನೆ, ಉದ್ದೇಶ ಇಷ್ಟೇ. ಅದರಲ್ಲಿ ದೊಡ್ಡಸ್ತಿಕೆ ಅಲ್ಲ. ನೀವೀಗ ಇನ್ ಕೇಸ್ ಯಾರಿಗಾದರೂ ಏನಾದರೂ ಹೆಲ್ಪ್ ನನ್ನಿಂದ ಬೇಕಾಗಿದ್ದರೆ 2ನೇ ಸಲ ಮಾಡುವಾಗ ನಾನು ಪಿಕ್ ಮಾಡ್ತೇನೆ. ಫಸ್ಟ್ ಇವನು ಫೋನ್ ಮಾಡಿದಾಗ ಪಿಕ್ ಮಾಡೋದಿಲ್ಲ, ಅದು ದೊಡ್ಡಸ್ತಿಕೆಯಿಂದ ಅಲ್ಲ, ಅದು ಕಿರಿಕಿರಿ ಜಾಸ್ತಿ ಆಗ್ತದೆ ಅಂತ ಅಲ್ಲ. ಒಂದು ಕಂಪನಿಯ ಕಾಲುಗಳು ಸಿಕ್ಕಾಪಟ್ಟೆ ಬರ್ತಾ ಇರ್ತವೆ, ಅವುಗಳಿಗೆ ಮಾತ್ರ ಬಿಟ್ಟರೆ ಯಾವುದೂ ಏನು ಹೆಸಿಟೇಷನ್ ಇಲ್ಲದೆ ನಿಮಗೆ ಯಾವುದೇ ಒಂದು ನನ್ನಿಂದ ಸಹಕಾರ ಬೇಕಿದ್ರೆ, ಒಂದು ಸ್ಟೂಡೆಂಟ್ಸ್ ಆಗಿ ಅಥವಾ ಪೇರೆಂಟ್ಸ್ ಆಗಿ ನನ್ನಿಂದ ಯಾವುದಾದ್ರೂ ನಿಮಗೆ ಹೆಲ್ಪ್ಗಿಂತ ಹೆಲ್ಪ್ ಅಂತ ಹೇಳೋದಿಲ್ಲ, ಏನಾದರೂ ಒಂದು ಗೈಡೆನ್ಸ್ 1.1% ನನ್ನಿಂದ ಏನಾದರೂ ನಿಮಗೆ ಸಹಾಯ ಆಗ್ತದೆ ಇದ್ದರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ಯಾವಾಗಲೂ ನಿಮ್ಮ ಹೆಲ್ಪಿಗೆ ಸದಾ ಇರ್ತೇನೆ. ಅದೇ ರೀತಿ ನಾನು ನನ್ನ ಪೊಸಿಷನಲ್ಲಿ ಯಾವುದಾದ್ರೂ ನಿಮಗೆ ಸಹಕಾರ ಬೇಕೋ ಖಂಡಿತ ಬನ್ನಿ. ಸದ್ಯಕ್ಕೆ ನಾನು ಜಿಲ್ಲಾ ಪಂಚಾಯತಲ್ಲಿದ್ದೇನೆ. ಜಿಲ್ಲಾ ಪಂಚಾಯತಿನಿಂದ ಯಾವುದಾದ್ರೂ ನಿಮಗೆ ಯೋಜನೆಗಳಿಗೆ ಸಂಘಕ್ಕೆ ಸಂಬಂಧಪಟ್ಟಾಗಿ ಯಾವುದಾದ್ರೂ ಹೆಲ್ಪ್ಗಳು ಏನಾದರೂ ಬೇಕಿದ್ದರೆ ಖಂಡಿತ ನನ್ನ ಹತ್ರ ಬನ್ನಿ. ನನ್ನ ಕೆಪಾಸಿಟಿಯಲ್ಲಿ ಏನು ಸಾಧ್ಯ ಉಂಟು ಅದನ್ನು ಖಂಡಿತ ಮಾಡ್ತೇನೆ. ಸೊ ಪ್ರೀತಿಯಿಂದ ನನ್ನನ್ನು ಕರೆದಿದ್ದೀರಿ, ದೀಪ ಉಜ್ವಲಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಇದಕ್ಕಿಂತ ಸೌಭಾಗ್ಯ ನನ್ನ ಜೀವನದಲ್ಲಿ ಇದು ಮೊದಲನೇದು. ನಾನು ಆಗಲೇ ಹೇಳಿದೆ, ಇದು ಮೊದಲನೇದು. ಹಾಗಾಗಿ ಜೀವನ ಪರ್ಯಂತ ಇಂಥ ಒಳ್ಳೆ ಕೆಲಸಗಳಿಗೆ ನಾನು ಅಟೆಂಡ್ ಆಗುವಾಗೆ ಆಗಲಿ. ಎಲ್ರಿಗೂ ಬಂದಂಥ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಮುಂದೆ ಇದರಿಂದ ಒಳ್ಳೆಯದಾಯಿತು, ಸ್ಟೂಡೆಂಟ್ಸ್ ಅದೇ ರೀತಿ ಪೇರೆಂಟ್ಸಿಗೆ ಒಳ್ಳೆಯದಾಯಿತು ಅಂತ ಈ ಪ್ರೋಗ್ರಾಮನ ಎಂಡಿಗೆ ನಿಮ್ಮ ಬಾಯಿಂದ ನಿಮ್ಮ ಮನಸ್ಸಲ್ಲಿ ಬರುವ ಹಾಗೆ ಆಗಲಿ ಅಂತ ಆಶಿಸ್ತಾ, ದೇವರಲ್ಲಿ ಈ ಪ್ರೋಗ್ರಾಮಿಗೆ ಅದೇ ರೀತಿ ಎಲ್ರಿಗೂ ಕೂಡ ಒಳ್ಳೆ